ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕರದೊಳು ಪರಶು ಪಾಠಾಂಕುಶಧಾರಿಗೆ. ವಿಟ್ಲದ ಮಹಾನ್ ಸಾಧಕ, ಭಾರತ ಆಡಿಟೋರಿಯಂ, ಭಾರತ ಫರ್ನಿಚರ್, ಭಾರತ ಶಾಮಿಯನ್, ಸಮಾಜಮುಖಿಯಾಗಿರುವಂತಹ ಚಿಂತನೆಗಳನ್ನು ಮಾಡುವಂತಹ ಯಕ್ಷಕಲಾ ಆರಾಧಕ, ಯಕ್ಷಕಲಾ ಪೋಷಕ ನಮ್ಮೊಂದಿಗಿದ್ದಾರೆ. ಈ ಹಾಲನ್ನು ಕಟ್ಟುವಾಗ ನನ್ನಲ್ಲಿ ಕೇವಲ 10 ಲಕ್ಷ ರೂಪಾಯಿ ಇತ್ತು. ಆದರೆ ನನಗೆ ಒಂದು ಪರಿಚಯಸ್ಥ ಇಂಜಿನಿಯರ್ ಸಿಕ್ಕಿದರು. ಅವರು ಹೇಳಿದರು, ಇವರು ದಾಲ ಪೊಡಿ ಪಡಿಸಿ ಮಾರ್ಯಾರೆ, ಇವರು ಹಾಲು ಕಟ್ಟಗ ಯಾನು ಉಳ್ಳೆ ಅಂತ ಹೇಳಿದರು. ಹಾಗೆ ಅವರು ಯಾನು ಉಳ್ಳೆ ಅಂತ ಹೇಳಿದ್ದು ಮಾತ್ರ. ಆಮೇಲೆ ಎಂತಾಯ್ತು ಗೊತ್ತಿಲ್ಲ, ನಾನು ಪ್ರಥಮ ಬಾರಿಗೆ ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡಿದೆ. ಹೋಟೆಲ್ ಮಾಡಿ ಅದರಲ್ಲಿ ಸುಮಾರು ಆ ಕಾಲದಲ್ಲಿ ಸಾಧಾರಣ 88-89ರಲ್ಲಿ ಒಂದು 30,000 ಲಾಸ್ ಆಯಿತು. ಅದು ಚೆಂಡೆಯ ಪೆಟ್ಟು ಕೇಳುವಾಗಲೇ ನನ್ನ ಮೈಯೆಲ್ಲ ಒಮ್ಮೆ ವೈಬ್ರೇಷನ್ ಆಗ್ತದೆ. ಬಪ್ಪನಾಡು ಕ್ಷೇತ್ರ ಮಹಾತ್ಮ ಎನ್ನುವ ಪ್ರಸಂಗವನ್ನು ನಾನು ನನ್ನ ಮನೆಯಿಂದ ಐಲ ಮೈದಾನಕ್ಕೆ ನಡೆದುಕೊಂಡು ಹೋಗಿ ನೋಡಿದ್ದೇನೆ. ಮದುವೆ ಆಗುವಾಗ ನಾನು ನನಗೆ ಒಂದು ಸಣ್ಣ ಮನೆಯೆಲ್ಲ ಇತ್ತು. ನಂತರ ಅವಳು ಬಂದ ಮೇಲೆ ಈಗ ಸಾಧಾರಣ ಎಲ್ಲ ಆಗಿದೆ. ಶುಗರ್ ಬರುವಾಗ ಡಾಕ್ಟರ್ ಹೇಳಿದರು, ನೀವು ಇನ್ನು ಪರ್ಮನೆಂಟ್ ಮಾತ್ರೆ ತಗೊಳ್ಬೇಕು ಅಂತ. ಆಗ ನನಗೆ ತಲೆ ಬಿಸಿ ಆಯಿತು. ಹಾಗೆ ಯೋಗವನ್ನು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಸಾಧಾರಣ ನನಗೆ ನಾರ್ಮಲ್ ಆಯಿತು. ನಿಮಗೆ ಮರೆಯಲಾಗದಂತಹ ಒಂದು ವಿಶಿಷ್ಟವಾಗಿರುವಂತಹ ಕ್ಷಣ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕರದೊಳು ಪರಶು ಪಾಠಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಮಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖ ನಮಗೆ ಗಣಪಗೆ. ವೀಕ್ಷಕರೇ, ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಆ ಸಾಧನೆಗೊಂದು ಒಳ್ಳೆ ರೀತಿಯಾಗಿರುವಂಥ ಮಾರ್ಗಗಳು ಸಿಗಬೇಕಾಗ್ತದೆ. ಆ ಸಾಧನೆ ಹೇಗಿರಬೇಕು ಅಂತ ಹೇಳಿದಾಗ 10 ಜನ ಗುರುತಿಸುವಾಗಿರಬೇಕಾಗ್ತದೆ. ಇಂತಹ ಗುರುತಿಸುವಂತಹ ಕ್ಷಣಗಳಲ್ಲಿ ತಾವು ಮಾಡುವಂತಹ ಸಾಧನೆಗಳು ಸದಾ ಅಚ್ಚಳಿಯದೆ ಒಂದೊಳ್ಳೆ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೆನಪಿರುವಾಗಿರುವಂಥ ವಿಶಿಷ್ಟ ಸಾಧನೆ ಆಗಬೇಕು. ಅಂತಹ ಸಾಧನೆ ಮಾಡಿದಂತಹ ವ್ಯಕ್ತಿ ನಮ್ಮೊಂದಿಗೆ ಇರ್ತಿರುವಂಥದ್ದು. ಇವರ ಸಾಧನೆಗಳನ್ನು ಗಮನಿಸ್ತಾ ಇದ್ದಾಗಲೇ ಸುಮಾರು 23-24 ವರ್ಷಗಳಿಂದ ಯಕ್ಷಗಾನದಲ್ಲಿ ಯಕ್ಷಗಾನದ ಆರಾಧಕರಾಗಿ, ಯಕ್ಷಗಾನದ ಪೋಷಕರಾಗಿ, ಯಕ್ಷಗಾನದ ಸರ್ವ ರೀತಿಯಾಗಿರುವಂತಹ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಯೋಗ ಅಂತ ಹೇಳಿದಾಗ ತನ್ನ ಎಲ್ಲ ರೀತಿಯಾಗಿರುವಂತಹ ಕ್ಷಣಗಳಲ್ಲೂ ಕೂಡ ಪ್ರತಿ ದಿನವೂ ಕೂಡ ಯೋಗವನ್ನು ತಾನು ಮಾಡಿಯೇ ಬೇರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೂ ಮುನ್ನುಗ್ತಾ ಹೋಗುವಂಥದ್ದು. ಆ ಯೋಗ ಅಂತ ಹೇಳಿದ ಕೂಡಲೇ ತನ್ನ ದೇಹದ ಸಂಪೂರ್ಣವಾಗಿರುವಂತಹ ಲವಲವಿಕೆ ಕಾಣುವಂಥದ್ದು ಯೋಗದಿಂದ ಅಂತ ಹೇಳುವಂಥ ಮಾತುಗಳನ್ನು ಕೂಡ ಇವರೆಂದು ಗಮನಿಸ್ಬೋದು. ಈ ಮೂಲಕವಾಗಿ ಹಲವಾರು ರೀತಿಯಾಗಿರುವಂಥ ವಿದ್ಯಾರ್ಥಿಗಳಿಗೆ, ಸುಮಾರು 170 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುವ ಮೂಲಕವಾಗಿ ಯಕ್ಷಗಾನದ ಬಗ್ಗೆ ಭಾಳಷ್ಟು ದೊಡ್ಡ ಮಟ್ಟದ ಆಸಕ್ತಿ ಮಾತ್ರವಲ್ಲದೆ ಪ್ರತಿ ವರ್ಷವೂ ಕೂಡ ಯಕ್ಷಗಾನವನ್ನು ಆಡಿಸುವ ಮೂಲಕವಾಗಿ ದೇವತಾ ಸೇವೆಯನ್ನು ಮಾಡುವಂತಹ ಮಹಾನ್ ವ್ಯಕ್ತಿ. ವೀಕ್ಷಕರೇ, ಪ್ರತಿ ವರ್ಷ 3-4 ಯಕ್ಷಗಾನ ಆಗುವ ಮೂಲಕವಾಗಿ ಪ್ರತಿಯೊಬ್ಬ ರೀತಿಯ ಯಕ್ಷಕಲಾ ಆರಾಧಕರಿಗೆ ಒಂದು ಮನರಂಜನೆಯನ್ನು ಕೊಡುವಂಥ ವಿಶಿಷ್ಟ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕೂಡ ಯಕ್ಷೋತ್ಸವ ಅಂತ ಹೇಳುವ ಮಾಡೋ ಮೂಲಕವಾಗಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡಿನ ಕಲಾವಿದರನ್ನು ಒಟ್ಟುಗೂಡಿಸುವ ಮೂಲಕವಾಗಿ ಒಂದೊಳ್ಳೆ ರೀತಿಯಾಗಿ ಮಕ್ಕಳಿಗೆ ಶಿಸ್ತಿನ ಯಕ್ಷಗಾನವನ್ನು ಕಲಿಸುವುದರೊಂದಿಗೆ ಯಕ್ಷಗಾನ ಮಾಡಿಸುವಂಥ ಯಕ್ಷೋತ್ಸವ ಕಾರ್ಯಕ್ರಮವನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಮಾತ್ರವ ಅಂತ ಹೇಳಿದರೆ ಖಂಡಿತವಾಗಿಯೂ ಅಲ್ಲ, ಪ್ರಸಿದ್ಧ ಉದ್ಯಮಿಯೂ ಹೌದು. ಭಾರತ ಆಡಿಟೋರಿಯಂ ಅಂತ ಹೇಳೋ ಮೂಲಕವಾಗಿ ಬೃಹದಾಗಿರುವಂಥ ಆಡಿಟೋರಿಯಂ, ಶುಭ ಸಮಾರಂಭಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆಯ್ಕೆ ಮಾಡುವಂಥ ಪ್ರದೇಶ
ಈ ಒಂದು ಭಾರತ ಆಡಿಟೋರಿಯಂ. ಈ ಭಾರತ ಆಡಿಟೋರಿಯಂ ಇರುವಂಥದ್ದು ವಿಟ್ಲದ ಪುತ್ತೂರು ರೋಡಿನ ಚಂದಳಿಕೆಯ ಪ್ರದೇಶದಲ್ಲಿ. ಅದೇ ಪ್ರದೇಶದಲ್ಲಿ ಭಾರತ ಫರ್ನಿಚರ್, ಭಾರತ ಶಾಮಿಯಾನ ಅಂತ ಹೇಳೋ ಮೂಲಕವಾಗಿ ಪ್ರತಿಯೊಂದು ರೀತಿಯ ಉದ್ಯಮಗಳಲ್ಲಿ ಕೂಡ ಒಂದೊಳ್ಳೆ ರೀತಿಯ ಆದಾಯ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಸಮಾಜ ಸೇವೆಯನ್ನು ಮಾಡುವಂಥ ಮಹಾನ್ ವ್ಯಕ್ತಿ. ಬರುವಂಥ ಒಂದಿಷ್ಟು ಆದಾಯಗಳನ್ನು ಸಮಾಜಮುಖಿಯಾಗಿರುವಂಥ ಚಿಂತನೆ ಮೂಲಕವಾಗಿ ಅದೆಷ್ಟೋ ರೀತಿಯಾಗಿರುವಂಥ ಬಡಬಗ್ಗರುಗಳಿಗೆ, ದೀನದಲಿತರುಗಳಿಗೆ, ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕವಾಗಿ ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳುವಂಥ ವ್ಯಕ್ತಿಯಾಗುವಂತಹ ಮಹಾನ್ ಶಕ್ತಿ ಇವತ್ತು ನಾವು ಗಮನಿಸಲಿಕ್ಕಿರುವಂಥದ್ದು. ಅಷ್ಟು ಮಾತ್ರವಾ ಅಂತ ಹೇಳಿದರೆ 2025 ಮತ್ತು 26ನೇ ಸಾಲಿನಲ್ಲಿ ವಿಟ್ಲದ ಲಯನ್ಸ್ ಕ್ಲಬ್ಬಿನಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಹೋಗ್ತಾರೆ. ಅದರೊಂದಿಗೆ ಯಕ್ಷ ಭಾರತ ಸೇವಾ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಹೋಗ್ತಾರೆ. ಭಗವತಿ ಯೋಗ ಮಂಡಳ ಇದರಲ್ಲಿಯೂ ಕೂಡ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕವಾಗಿ ಸಮಾಜಮುಖಿಯಾಗಿರುವಂತಹ ವ್ಯಕ್ತಿ, ಪ್ರತಿಯೊಬ್ಬ ರೀತಿಯ ಸಮಾಜದ ವ್ಯಕ್ತಿಗಳಿಗೂ ಕೂಡ ಹಿತೈಷಿಯಾಗುವಂತಹ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅರೆ ಯಾರು, ಯಾವ ರೀತಿಯಾಗಿರುವಂತಹ ಸಾಧನೆಗಳನ್ನು ಇವರು ಮಾಡ್ತಾ ಹೋದರು, ಕುತೂಹಲ ನಿಮಗೆ ಆಗ್ತಾ ಇರ್ಬೋದು. ಖಂಡಿತವಾಗಿ ಇವತ್ತಿನ ಆ ಸಾಧಕರನ್ನು ನಾವು ಪರಿಚಯಿಸ್ತಾ ಇದ್ದೇವೆ. ವಿಟ್ಲದ ಮಹಾನ್ ಸಾಧಕ ಲಯನ್ ಸಂಜೀವ ಪೂಜಾರಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸಂಜೀವ ಪೂಜಾರ್ಲೆ. ಪ್ರತಿಯೊಂದು ರೀತಿಯ ಕ್ಷಣಗಳನ್ನು ಗಮನಿಸ್ತಾ ಇದ್ದಾಗಲೇ ಮೈ ರೋಮಾಂಚನ ಆಗ್ತಾ ಇರುವಂಥದ್ದು ಅಂತೇಳಿ, ಇಷ್ಟೆಲ್ಲ ಒಬ್ಬ ವ್ಯಕ್ತಿಗೆ ಮಾಡಲಿಕ್ಕೆ ಸಾಧ್ಯವಾ ಅಂತ ಹೇಳಿದರೆ ಸಾಧಿಸಿ ತೋರಿಸಿದ್ದೀರಿ ಅಂತ ಹೇಳೋದು ಖಂಡಿತ ಮಾತು. ಪ್ರಾರಂಭದ ಹಂತ ಗಮನಿಸಬೇಕು, ಬಾಲ್ಯದ ಹಂತ, ಆ ಬಾಲ್ಯದ ಹಂತದಿಂದ ಈ ಒಂದು ರುಚಿ ಹಿಡಿಯುವವರೆಗೆ ನಮ್ಮೆಲ್ಲ ರೀತಿಯಾಗಿರೋ ವೀಕ್ಷಕರಿಗೆ ನೀವು ತಿಳಿಪಡಿಸಬೇಕು, ಹೇಗೆ ಆ ಶಕ್ತಿ ಬಂತು ಬಾಲ್ಯದಿಂದ ಈಗಿನವರೆಗೆ. ನನ್ನ ಬಾಲ್ಯದ ಜೀವನ ಬಹಳ ಕಷ್ಟಕರವಾಗಿತ್ತು. ನನ್ನ ತಂದೆ ತಾಯಿಗೆ ನಾವು 11 ಮಕ್ಕಳು. ನನ್ನ ತಂದೆಯವರು ಅಂದರೆ ಈ ಕಲ್ಲು ತೆಗೆಯುವ ವೃತ್ತಿಯವರದು. ಆದ ಕಾರಣ ನಾವು ಕಷ್ಟದ ಜೀವನ ಅನುಭವಿಸಬೇಕಾಯಿತು. ನಮಗೆ ಶಾಲೆಗೆ ಹೋಗುವಾಗ ನಮಗೆ ಅಂದರೆ ಒಂದು ಚಡ್ಡಿ ಒಂದು ಅಂಗಿಯಲ್ಲಿ ನಾವು ಇಡೀ ಶಾಲೆ ಇಡೀ ವರ್ಷ ಅದರಲ್ಲಿ ಸಾಗಿಸಬೇಕಿತ್ತು. ಅಂಥ ಕಷ್ಟ ಇತ್ತು. ಮತ್ತು ತಿನ್ನಲಿಕ್ಕೆ ಸಹ ಹಾಗೆ, ನಾವು ಬಾಲ್ಯದಲ್ಲಿರುವಾಗ ನಾವು ಹಲಸಿನಕಾಯಿ, ಗೇರು ಇಂಥದನ್ನೆಲ್ಲ ಜಾಸ್ತಿ ತಿಂದು ಬದುಕಿದ್ದು ಅಂತ ಹೇಳ್ಬೋದು. ಹಾಗೆ ನಾನು SSLC ಮಾಡಿ ನನಗೆ ಕಲಿಬೇಕೆಂಬ ಆಸೆ ಇತ್ತು. ಹಾಗೆ ನಾನು ಮಂಗಳೂರು ಸರ್ಕಾರಿ ಕಾಲೇಜಿಗೆ ಸೇರಿದೆ. ಹಾಗೆ ಸರ್ಕಾರಿ ಕಾಲೇಜಿನಲ್ಲಿ ನಾನು ಮಂಗಳೂರು ನನ್ನ ಸಂಬಂಧಿಕರ ಮನೆಯಲ್ಲಿ ಇದ್ದು ನಾನು ಸರ್ಕಾರಿ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡುವಾಗ ನಾನು ಕೋಮಲ್ ಸ್ವೀಟ್ಸಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ, 4 ಗಂಟೆಯಿಂದ 10 ಗಂಟೆಯವರೆಗೆ. ಹಾಗೆ ಅದರಿಂದ ಬಂದ ಆಗ ನನಗೆ 175 ರೂಪಾಯಿ ಕೊಡ್ತಿದ್ದರು ಒಂದು ದಿವಸಕ್ಕೆ. ಆ ಹಣದಿಂದ ನಾನು ನನ್ನ ಖರ್ಚು ಮಾಡಿ ಅದರಿಂದ ಉಳಿದದ್ದನ್ನು ನಾನು ಮನೆಗೆ ಕೊಡ್ತಿದ್ದೆ. ಅಂಥ ಪರಿಸ್ಥಿತಿ ನಮ್ಮಲ್ಲಿ ಇತ್ತು. ನಂತರ ನಾನು ಕಾಲೇಜು ಮಾಡಿ ನಾನು ಮತ್ತೆ ಮುಂದುವರಿಸಲಾಗಲಿಲ್ಲ. ನಾನು MAಗೆ ಟ್ರೈ ಮಾಡಿದೆ, MA ಮಾಡಬೇಕಂತ. ಆದರೆ ನನಗೆ ಕಷ್ಟ ಇತ್ತು, ಆದ ಕಾರಣ ಆಗಲಿಲ್ಲ. ಮತ್ತು ನಾನು ಮಂಗಳೂರಲ್ಲಿಯೇ ಪೂಜಾರಿ ಟೆಕ್ಸ್ಟೈಲ್ಸಲ್ಲಿ ನಾನು ಕೆಲಸಕ್ಕೆ ಸೇರಿದೆ ಸೇಲ್ಸ್ಮ್ಯಾನ್ ಆಗಿ. ಹಾಗೆ 3 ವರ್ಷ ನಾನು ಪೂಜಾರಿ ಟೆಕ್ಸ್ಟೈಲ್ಸ್ ಸೇಲ್ಸ್ಮ್ಯಾನ್ ಮಾಡಿದೆ. ಹಾಗೆ ಪೂಜಾರಿ ಟೆಕ್ಸ್ಟೈಲ್ಸ್ನಲ್ಲಿ ಸೇಲ್ಸ್ ಮಾಡಿರುವಾಗ ವಿಟ್ಲದ ಪರಿಚಿತರು ನಮ್ಮನ್ನು ವಿಟ್ಲಕ್ಕೆ ಕರೆದರು. ಹಾಗೆ ನಾನು ವಿಟ್ಲದಲ್ಲಿ ಬಂದು ನಾನು ವಿಟ್ಲದಲ್ಲಿ ಸೆಟ್ ಆದೆ. ಈಗ ನೀವು ಮೂಲತಃ ಎಲ್ಲಿ ಅವರು? ನಾವು ಮಂಜೇಶ್ವರ ತಾಲೂಕಿನ ಮಿಯಪದವಿನವರು. ಕೇರಳ ಆಗ್ತದೆ ನಮ್ಮದು. ಮಂಜೇಶ್ವರ ತಾಲೂಕಿನ ಮಿಯಪದವಿನ ದರ್ಬೆ ಎಂಬಲ್ಲಿ ನಮ್ಮ ಮನೆ. ವಿಟ್ಲದಲ್ಲಿ ನಿಮ್ಮ ಸಾಧನೆಯ ಗರಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳೋದು ನಮಗೆಲ್ಲರೂ ತಿಳಿದಿರುವಂಥದ್ದು. ಗರಿ ಸ್ಟಾರ್ಟ್ ಆಗಬೇಕು ಅಂತೇಳಿ ಆದರೆ ಪ್ರಾರಂಭ ಹಂತ ಅಂತ ಹೇಳುವಂಥದ್ದು ಸುಲಭ ಇರಲಿಕ್ಕಿಲ್ಲ ಅಂತ ಸತ್ಯದ ವಿಷಯ. ಹೇಗಿತ್ತು ಈ ವಿಶೇಷವಾಗಿರುವಂಥ ಸಾಧನೆಗೆ ಮುನ್ನೋಡಿ? ವಿಟ್ಲದಲ್ಲಿ ಬಂದು ನಾನು ಪ್ರಥಮ ಬಾರಿಗೆ ಹೋಟೆಲನ್ನು ಸ್ಟಾರ್ಟ್ ಮಾಡಿದೆ. ಹೋಟೆಲ್ ಮಾಡಿ ಅದರಲ್ಲಿ ಫಸ್ಟಿಗೆ ನನಗೆ ಒಳ್ಳೆ ಲಾಭ ಆಯಿತು. ನಂತರ 6 ತಿಂಗಳಲ್ಲಿ ನನಗೆ ನಷ್ಟ ಆಯಿತು. ಸುಮಾರು ಆ ಕಾಲದಲ್ಲಿ ಸಾಧಾರಣ 88-89ರಲ್ಲಿ 30,000 ಲಾಸ್ ಆಯಿತು. ಅದು ಮನೆಯಿಂದ ಬೀಡಿ ಕಟ್ಟಿದ ಹಣವನ್ನು ತಂದು ನಾನು ಇಲ್ಲಿ ಖರ್ಚು ಮಾಡಿದ್ದು. ಮತ್ತು ಊರಿಗೆ ಹೋಗೋ ಹಾಗೆ ಇಲ್ಲ. ಮತ್ತು ಇಲ್ಲಿಯೇ ಸ್ವಲ್ಪ ನಿಂತೆ ನಾನು. ನಿಂತು ನಮ್ಮ ಅದೇ ಬಾಕಿಮಾರ್ ಕಡೆಯಲ್ಲಿ ಲಾವಣ್ಯ ಫರ್ನಿಚರ್ ಅಂತ ಇತ್ತು, ಅಲ್ಲಿ ಸ್ವಲ್ಪ ಮರದ ಕೆಲಸವನ್ನು ಕಲಿತೆ ನಾನು ಡಿಗ್ರಿ ಆದ ನಂತರ. ಹಾಗೆ ಮರದ ಕೆಲಸವನ್ನು ಕಲಿತು ಅದು ನನಗೆ ಭಾರಿ ಇಂಟ್ರೆಸ್ಟ್ ಕೊಟ್ಟಿತ್ತು ಮರದ ಕೆಲಸ. ಹಾಗೆ ಅದು 20 ತಿಂಗಳಲ್ಲಿ ಅಂಥದೇ ಮರದ ಮಿಲ್ಲನ್ನು ನಾನು ವಿಟ್ಲದಲ್ಲಿ ಸ್ಥಾಪನೆ ಮಾಡಿದ್ದೇನೆ. ಹಾಗೆ ನನ್ನ ಸಾಧನೆ ಅಂದರೆ ಅಲ್ಲಿವರೆಗಿತ್ತು. ಆ ರೀತಿ ಆ ಟೈಮಲ್ಲಿ ನನಗೆ ಯಾವುದೋ ರೀತಿಯ ಶಕ್ತಿ ಪ್ರಚೋದನೆ ಕೊಡ್ತಿತ್ತು. ಮತ್ತು ಎರಡನೇದಾಗಿ
ವಿಟ್ಲ ಎನ್ನುವಂಥದ್ದೊಂದು ವಿಶೇಷವೇ. ನಾನಂದರೆ ವಿಟ್ಲದಿಂದ ಹೋಗುವುದಂತ ಮೂರು ಸರ್ತಿ ನಾನು ಇಲ್ಲಿಂದ ಹೋಗುವುದಂತ ತೀರ್ಮಾನ ಮಾಡಿ ಇದ್ದೆ. ಆದರೆ ನನಗೆ ಇಲ್ಲಿಂದ ಹೋಗಲಿಕ್ಕೆ ಆಗಲೇ ಇಲ್ಲ. ಅಂತಹ ಒಂದು ವಿಟ್ಲದ ಊರು. ಹಾಗೆ ನಾನು ಭಗವತಿ ತಾಯಿಯ ಭಕ್ತ. ಅವರ ಒಂದು ಪ್ರೇರಣೆ ಹಾಗೂ ಅವರ ಅನುಗ್ರಹ ಹಾಗೂ ನಮ್ಮ ಪಂಚಲಿಂಗೇಶ್ವರ ದೇವರು ಇವರ ಅನುಗ್ರಹದಿಂದ ನಾನು ಇಲ್ಲಿವರೆಗೆ ಬಂದಿದ್ದೆ ಅಂತ ಹೇಳ್ಬೋದು. ಗಮನಿಸಬಹುದು. ವಿಟ್ಲ ಅಂತ ಹೇಳುವಂಥ ಪ್ರದೇಶ ಒಂದು ರೀತಿಯ ಹಿಂದಿನ ಕಾಲದಲ್ಲಿ ವಿಟ್ಲ ವಿಧಾನಸಭಾ ಕ್ಷೇತ್ರವಾಗಿ ಬಹಳಷ್ಟು ದೊಡ್ಡ ಮಟ್ಟದ ಪ್ರಸಿದ್ಧವಾಗಿತ್ತು. ತದನಂತರವಾಗಿದ್ದು ಪುತ್ತೂರಿಗೆ ಸೇರಿತು. ಈ ಎಲ್ಲ ಕ್ಷಣಗಳೊಟ್ಟಿಗೆ ಇಲ್ಲಿ ನೋಡ್ಬೋದು, ವಿಟ್ಲದಲ್ಲಿ ಒಬ್ಬ ಸಾಧಕ ಹುಡ್ತಾರೆ ಅಂತ ಹೇಳಿದರೆ ಅದೊಂದು ಬಹಳಷ್ಟು ದೊಡ್ಡ ಮಟ್ಟದ ಇತಿಹಾಸವನ್ನು ಮೆರಿತಾ ಹೋಗ್ಬೋದು ಅಂತ. ಯಾಕಂತ ಹೇಳಿದರೆ ವಿಟ್ಲದ ಪ್ರದೇಶದಲ್ಲಿ ಬಂದಾಗ ಒಂದು ಹೋಟ್ಲನ್ನು ಪ್ರಾರಂಭ ಮಾಡ್ತಾರೆ, ಸೋತ ಕೂಡಲೇ ಇದ್ದು ಮಂಜೇಶ್ವರಕ್ಕೆ ಹೋಗಲಿಲ್ಲ, ವಿಟ್ಲದಲ್ಲೇ ಇದ್ದು. ಆ ವಿಟ್ಲದಲ್ಲಿ ಇದ್ದುಕೊಂಡು ಫರ್ನಿಚರ್ನ ಒಂದು ವಿಶೇಷವಾಗಿರುವಂಥ ಆಸಕ್ತಿ ಬಂತು. ಅದರಲ್ಲಿ ವಿಶೇಷವಾಗಿರೋ ಪ್ರಗತಿ ಆಗುವಾಗ 20 ತಿಂಗಳಲ್ಲಿ ನೀವು ಕೂಡ ಒಂದು ಫರ್ನಿಚರ್ ಶಾಪ್ಗಳನ್ನು ಓಪನ್ ಮಾಡ್ತಾ ಹೋದ್ರಿ. ಇಲ್ಲಿ ನಮಗೆ 2 ರೀತಿಯಾಗಿರೋ ವಿಸ್ಮಯಗಳನ್ನು ಕಾಣುವಂಥದ್ದು. ಒಂದು, ಫರ್ನಿಚರ್ ಮಾಡುವಂತಹ ವ್ಯಕ್ತಿ ಬೇರೆ ಬೇರೆ ರೀತಿಯ ಉದ್ಯಮಿಯಾಗಿ ಆದ್ದು, ಒಂದು ಫರ್ನಿಚರ್ ಮಾಡುವ ವ್ಯಕ್ತಿ ಕಲಾರಾಧಕರ ಹೇಗಾದ್ದು ಅಂತ ಹೇಳಿ. ಈಗ ಮೊದಲಾಗಿ ಕಲಾರಾಧಕರಾಗಿ ಯೋಗವನ್ನು ಗಮನಿಸಿದ್ದಾರೆ. ನನಗೆ ಚಿಕ್ಕಂದಿನಲ್ಲಿ ಒಂದು 10 ಜನಕ್ಕೆ ಕೆಲಸ ಕೊಡಬೇಕಂತ ಒಂದು ಮಹತ್ವಾಕಾಂಕ್ಷೆ ಇತ್ತು, ಒಂದು ಛಲ ಇತ್ತು, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಂತ ಒಂದು ಛಲ ಇತ್ತು. ಆದರೆ ಅದು ನನಗೆ 3 ಸರ್ತಿ ಕೈ ಕೊಟ್ಟಿತ್ತು. 4ನೇ ಇದನ್ನು ಫರ್ನಿಚರ್ ಓಪನ್ ಮಾಡುವಾಗ ನನ್ನ ತಂದೆ ತಾಯಿಯವರೇ ಹೇಳಿದರು, ಇನ್ನು ನಿನಗೆ ಬೇಡ, ನಿನಗೆಲ್ಲ ಆಗುವುದಿಲ್ಲ, ನಿನಗೆ ಬೇಡ ಇನ್ನು ಅಂತ ಹೇಳಿದರು. ಆದರೆ ನಾನು ಛಲವನ್ನು ಬಿಡಲಿಲ್ಲ. ಛಲ ಹೊಂದಿದ್ದರೆ ಏನು ಸಹ ಮಾಡ್ಬೋದು, ದೇವರ ಅನುಗ್ರಹ ಮತ್ತು ಛಲ ಇದ್ದರೆ ಏನು ಸಹ ಮಾಡ್ಬೋದು. ಹಾಗೆ ನಾನು ಫರ್ನಿಚರನ್ನು ಸ್ಥಾಪನೆ ಮಾಡಿದೆ. ಫರ್ನಿಚರ್ ನನಗೆ ಒಳ್ಳೆ ಕೈ ಹಿಡಿಯಿತು. ಫರ್ನಿಚರ್ ಮಾಡಿದ ಮೇಲೆ ಒಂದು 2-3 ವರ್ಷದಲ್ಲಿ ನಾನು ಶಾಮಿಯಾನ ಮಾಡಿದೆ. ಶಾಮಿಯಾನ ಮಾಡಿದ ನಂತರ ನಾನು ಹಿಂದೆ ತಿರುಗಿ ನೋಡಲೇ ಇಲ್ಲ. ಅಂದರೆ ದೇವರ ಅನುಗ್ರಹ ಹಾಗೆ ಇತ್ತು, ಆ ರೀತಿಯಾಗಿ ಇತ್ತು. ನಾವು ಶಾಮಿಯಾನ ಮಾಡಿದ ಮೇಲೆ 2 ಗಾಡಿ ತಗೊಂಡೆವು. ನಮ್ಮ ಊರಿನಲ್ಲಿ ಒಂದು ಮನೆ ಕಟ್ಟಿದೆವು. ಮತ್ತು 2-3 ತಂಗಿಯರಿಗೆ ಮದುವೆ ಮಾಡಿದೆವು. ಹಾಗೆ ಅದು ನಿಜವಾಗಿಯೂ ನಮ್ಮದು ಅಂತ ಹೇಳುವಂಥದ್ದು ಏನಿಲ್ಲ. ಅದೆಲ್ಲ ಯಾರೋ ನಮಗೆ ಒಂದು ಪ್ರಚೋದನೆ ಕೊಡ್ತಾರೆ. ಅಂದರೆ ದೇವರ ಶಕ್ತಿ ಇತ್ತು ನಮಗೆ, ದೇವರು ನಮಗೆ ಎಲ್ಲ ಅನುಗ್ರಹಿಸಿದರು. ನಿಮ್ಮ ಕೈ ಬಿಡಲಿಲ್ಲ, ದೇವರು ಭಗವತಿ ನಮ್ಮ ಕೈ ಬಿಡಲಿಲ್ಲ, ನಮಗೆ ಅನುಗ್ರಹ ಇತ್ತು ಅವರದ್ದು. ಹಾಗೆ ಅದು ಎಲ್ಲ ಆಗಿ ಹೋಯ್ತು. ಹೇಗೆ ಆದ್ದು ಅಂತ ನನಗೆ ಗೊತ್ತಿಲ್ಲ. ಆ ರೀತಿಯಾಗಿ ನಾನು ಈ ರೀತಿಗೆ ಆಗಿ ಬೆಳೆದು ಬಂದವ. ಮತ್ತೆ ಶಾಮಿಯಾನದ ನಂತರವಾಗಿ ನಾನು ಕೆಲವೆಲ್ಲ ಲ್ಯಾಂಡ್ ಪರ್ಚೇಸ್ ಮಾಡಿ ಡೀಲರ್ ಆಗಿದ್ದೆ ಲ್ಯಾಂಡಿಂದು. ಹಾಗೆ ಆ ಲ್ಯಾಂಡು ಸಹ ನನಗೆ ಒಳ್ಳೆ ಕೈ ಹಿಡಿಯಿತು. ಹಾಗೆ ಲ್ಯಾಂಡ್ ಕೈ ಹಿಡಿದ ಮೇಲೆ ಈ ಜಾಗವನ್ನು, ಈ ಭಾರತ್ ಆಡಿಟೋರಿಯಂ ಇಲ್ಲುವಂಥ ಈ ಜಾಗವನ್ನು ತಗೊಂಡೆ. ಇದು ಸಹ ಒಂದು ವಿಸ್ಮಯವೇ. ಈ ಹಾಲನ್ನು ಕಟ್ಟುವಾಗ ನನ್ನಲ್ಲಿ ಕೇವಲ 10 ಲಕ್ಷ ರೂಪಾಯಿ ಇತ್ತು. ಆದರೆ ನನಗೆ ಒಂದು ಪರಿಚಯಸ್ಥ ಇಂಜಿನಿಯರ್ ಸಿಕ್ಕಿದ್ರು. ಅವರು ಹೇಳಿದರು, ಇವರು ದಾಲ ಪೊಡಿ ಪಡಿಸಿ ಮಾರ್ಯಾರೆ, ಇವರು ಹಾಲು ಕಟ್ಟಗ ಯಾನು ಉಳ್ಳೆ ಅಂತ ಹೇಳಿದರು. ಹಾಗೆ ಅವರು ಯಾನು ಉಳ್ಳೆ ಅಂತ ಹೇಳಿದ್ದು ಮಾತ್ರ. ಆಮೇಲೆ ಎಂತಾಯ್ತು ಗೊತ್ತಿಲ್ಲ, ಲೋನ್ ಎಲ್ಲ ಮಾಡಿ ಹೇಗೋ ಒಂದು 6 ತಿಂಗಳಲ್ಲಿ ಈ ಆಡಿಟೋರಿಯಂ ಎದ್ದು ನಿಂತಿತ್ತು. ಅದೇ ಈ ಆಡಿಟೋರಿಯಂ ಅಂದರೆ ಈ ಆಡಿಟೋರಿಯಂ ನನಗೆ ಕೇವಲ ಹಣ ಮಾಡುವ ಉದ್ದೇಶ ಅಲ್ಲ. ಇದರಲ್ಲಿ ನಾನು ಸಾಮಾಜಿಕ ಕಾರ್ಯಗಳಿಗೆ ನಾನು ಅದನ್ನು ಫ್ರೀ ಆಗಿ ಕೊಡ್ತೇನೆ. ಈಗ ಸಮಾಜ ಎಲ್ಲ ರೀತಿಯ ವೈದ್ಯಕೀಯ ಶಿಬಿರ ಉಂಟು. ಹಾಗೆ ನೋಡಿ, ನಾಡ್ದು ಒಂದು ಕಾರ್ಮಿಕ ಕಾರ್ಡ್ ವಿತರಣೆ ಉಂಟು. ಮತ್ತೆ ಹೋದ ವರ್ಷ ನಾವು ಫುಟ್ ಫಾಲ್ ಥೆರಪಿ ಅಂತ ಒಂದು ಥೆರಪಿ ಕೈಗೊಂಡಿದ್ದೆವು. ಸಾಧಾರಣ 3,000 ಜನರು ಅದರ ಪ್ರಯೋಜನ ಪಡೆದರು. ಹಾಗೆ ಈ ರೀತಿಯಾಗಿ ಕೆಲವು ಕಾರ್ಯಕ್ರಮಗಳು ವರ್ಷದಲ್ಲಿ ನಡೆಯುತ್ತಾ ಇದೆ. ಒಂದು 5-6 ಕಾರ್ಯಕ್ರಮ ಸಮಾಜಮುಖಿಯಾಗಿ ಇಲ್ಲಿ ನಡೆಯುತ್ತದೆ. ಅದಂದರೆ ಅವರಿಗೆ ನನ್ನ ಕೈಯಿಂದಲೇ ಹೋಗ್ತದೆ, ಅಲ್ಲದೆ ಅವರೇನು ನನಗೆ ಕೊಡುವುದಿಲ್ಲ. ಆದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದಲೇ ನಾವು ಈ ಆಡಿಟೋರಿಯಂನ್ನು ಸ್ಥಾಪನೆ ಮಾಡಿದ್ದು. ಇದರಲ್ಲಿ ಆಡಿಟೋರಿಯಂನಲ್ಲಿ ರಿಕ್ಷಾ ಯೂನಿಯನ್ ಅವರ ಸಭೆ ಆಗ್ತದೆ. ಹಾಗೆ ನಮ್ಮ ಟಿಪ್ಪರ್ ಇಟಾಚಿ ಅವರ ಯೂನಿಯನ್ ಸಭೆ ಆಗ್ತದೆ, ಗ್ಯಾರೇಜ್ ಮಾಲಕರ ಸಭೆ ಆಗ್ತದೆ, ಈಗ ಎಲ್ಲವೂ ಆಗ್ತದೆ. ಅದು ಎಲ್ಲ ಶುಭ ಸಮಾರಂಭಗಳು ಆಗ್ತದೆ. ಹಾಗೆ ಪಾಪದವರಿಗೆ ನಾವು ಸ್ವಲ್ಪ ಕನ್ಸೆಷನ್ ಮಾಡಿಯೂ ಕೊಡ್ತೇವೆ, ಬಡವರಿಗೆಲ್ಲ. ಹಾಗೆ ಈಗ ಮತ್ತೊಂದು ಗಮನಿಸುವಂತಾರೆ, ಫರ್ನಿಚರ್ ನಲ್ಲಿ ನೋಡ್ತಾ ಹೋದೆವು, ಶಾಮಿಯಾನ ನೋಡ್ತಾ ಹೋದೆವು, ಅದರೊಟ್ಟಿಗೆ ಆಡಿಟೋರಿಯಂ ನೋಡ್ತಾ ಹೋದೆವು. ಮತ್ತೊಂದು ರಂಗವನ್ನು ನೋಡ್ತಾ ಹೋಗ್ತೇವೆ, ಅದೇ ಕಲಾರಾಧನೆಗಳು. ಯೋಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಬಹಳ ವಿಶೇಷವಾಗಿರುವುದು ಒಲವು. ಯಕ್ಷಗಾನ ಅಂತೂ ಕೇಳಲೇ ಬೇಡ. ಇಡೀ ಊರಿಗೂ, ಇಡೀ ದಕ್ಷಿಣ ಕನ್ನಡ ಕಾಸರಗೋಡಿಗೂ ತಿಳಿಪಡಿಸಿದಂತಹ ಒಂದು ವ್ಯಕ್ತಿ ಅದು ಸಂಜೀವ ಪೂಜಾರರು ಅಂತ ಹೇಳಿ. ಮೊದಲಾಗಿ ಯೋಗವನ್ನು ಗಮನಿಸಿದ್ದಾರೆ. ಈ ಆಸಕ್ತಿ ಹೇಗೆ ಬಂತು?
ನನಗೆ ಅಂದರೆ 38ನೇ ವಯಸ್ಸಿನಲ್ಲಿ ನನಗೆ ಕಣ್ಣು ಸ್ವಲ್ಪ ದಪ್ಪ ದಪ್ಪ ಆಯಿತು, ಕಣ್ಣು ಮಂದ ಮಂದ ಆಯಿತು, ಗ್ಲಾಸ್ ಬೇಕಂತ ಹೇಳಿದರು ಡಾಕ್ಟರ್ ಹತ್ರ ತೋರಿಸುವಾಗ. ಹಾಗೆ 40ನೇ ವರ್ಷದಲ್ಲಿ ನನಗೆ ಸ್ವಲ್ಪ ಶುಗರ್ ಬಂತು. ಶುಗರ್ ಬರುವಾಗ ಡಾಕ್ಟರ್ ಹೇಳಿದರು ನೀವು ಇನ್ನು ಪರ್ಮನೆಂಟ್ ಮಾತ್ರೆ ತಗೊಳ್ಬೇಕು ಅಂತ. ಆಗ ನನಗೆ ತಲೆ ಬಿಸಿ ಆಯಿತು, ಇನ್ನೂ ಇದಾಗಲಿಕ್ಕಿಲ್ಲ ಅಂತ. ಹಾಗೆ ಇದಕ್ಕೆ ಏನಾದರೂ ಒಂದು ಹುಡುಕಬೇಕೆನ್ನುವಲ್ಲಿ ನಮ್ಮ ಒಬ್ಬ ಪರಿಚಯಸ್ಥರು ಹೇಳಿದರು ಯೋಗ ಉಂಟು, ಯೋಗಕ್ಕೆ ಬಾ ಅಂತ ಹೇಳಿದರು. ಹಾಗೆ ನಾನು ಯೋಗವನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ 38ರಲ್ಲಿ, 40 ವಯಸ್ಸಿನಲ್ಲಿ. ಹಾಗೆ ಯೋಗವನ್ನು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಸಾಧಾರಣ ನನಗೆ ನಾರ್ಮಲ್ ಆಯಿತು. ಬಿ ಪಿ ಸಹ ಬೋರ್ಡರಲ್ಲಿತ್ತು. ಡಾಕ್ಟರ್ ಹೇಳಿದರು ನಿಮಗೆ ಇನ್ನು ಬಿ ಪಿ ಮಾತ್ರೆ ಕೊಡಬೇಕಾಗ್ತದೆ ಅಂತ. ಹಾಗೆ ಅದು ಯೋಗ ಸ್ಟಾರ್ಟ್ ಮಾಡಿದ ಕೂಡಲೇ ನನಗೆ ಅದು ನಾರ್ಮಲ್ ಆಯಿತು. ಮತ್ತು ನಮ್ಮ ಗುರುಗಳು ನೋಡಿದ ಕೂಡಲೇ ಹೇಳಿದರು ನಿನಗೆ ಯೋಗ ಒಳ್ಳೆ ಹಿಡಿತದೆ ಮಾರೆ, ನೀನು ಇದನ್ನು ಬಿಡಬೇಡ ಅಂತ ಹೇಳಿದರು. ಹಾಗೆ ಯೋಗವನ್ನು ಅಲ್ಲಿಂದ ನಾನು ಬಿಡಲೇ ಇಲ್ಲ. ಈಗ 3-4 ತಿಂಗಳು ಒಂದು ದಿವಸವೂ ರಜೆ ಮಾಡೋದಿಲ್ಲ. ಯಾರಿಗೂ ಎಲ್ಲ ನನ್ನಲ್ಲಿ ಪ್ರಯೋಜನ ಪಡೆದವರು ಅದೆಷ್ಟೋ ಮಂದಿ. ಈಗ ಕೆಲವರಿಗೆ ತಲೆನೋವು ಅಂದರೆ ಪರ್ಮನೆಂಟ್ ಆಗಿ 8-10 ವರ್ಷಗಳಿಂದ ಮಾತ್ರೆ ತೆಕೊಂಡವರು ನನ್ನ ಅಲ್ಲಿಗೆ ಬಂದಿದ್ದರು. ಅವರ ಮಾತ್ರೆಯನ್ನು 15 ದಿವಸದಲ್ಲಿ ನಿಲ್ಲಿಸುವಾಗೆ ಮಾಡಿದ್ದೇನೆ ನಾನು. ಅದು ನನಗೆ ಭಾರಿ ಖುಷಿ ಆಗ್ತದೆ. ಕ್ಲಾಸ್ ಕೊಡ್ತೇವೆ. ಹಾಗೆ ಒಂದಿಬ್ಬರು ಡಾಕ್ಟ್ರು ಸಹ ತಲೆನೋವಿಗೆ ಮತ್ತೆ ಗ್ಯಾಸ್ಟ್ರಿಕ್ಗೆಲ್ಲ ಕೆಲವರು ನನ್ನ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಹೋಗಿ ಅದು ಇದಕ್ಕೆ ಮದ್ದಿಲ್ಲ, ನೀವು ಅದೇ ಮದ್ದು, ಯೋಗವೇ ಮದ್ದು, ಅಲ್ಲಿಗೆ ಹೋಗಿ ಅಂತ ಅವರು ಕಳಿಸ್ತಾರೆ. ಹಾಗೆ ಪ್ರತಿದಿನ ಬಂದವರಿಗೆ ಎಲ್ಲರಿಗೂ ನಾನು 1 ರೂಪಾಯಿ ಇಷ್ಟರವರೆಗೆ ಅದರಲ್ಲಿ ತಗೊಳ್ಳಿಲ್ಲ. ಕ್ಲಾಸಿನಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ ನಾನು 1 ರೂಪಾಯಿ ತಗೊಳ್ಳಿಲ್ಲ. ನಾನು ಅವರಿಗೆ ಕರೆಕ್ಟ್ ಪ್ರತಿದಿನ 5:30ಯಿಂದ 6:30ವರೆಗೆ 1 ಗಂಟೆಯ ಕ್ಲಾಸ್ ಕೊಡ್ತೇನೆ ಪ್ರತಿಯೊಬ್ಬರಿಗೂ. ಹೆಚ್ಚಿನವರು ಇದೆ ಭಾರತ್ ಆಡಿಟೋರಿಯಂನಲ್ಲಿ, ನಮ್ಮ ಆಡಿಟೋರಿಯಂನಲ್ಲಿ. ಯಕ್ಷಗಾನ ಅಂತ ಹೇಳಿದಾಗ ವರ್ಷಕ್ಕೆ 3, 4, 5 ಯಕ್ಷಗಾನ ಆಡಿಸ್ತೀರಿ. ಯಕ್ಷೋತ್ಸವ ಅಂತ ಹೇಳಿದಾಗ ವಿಟ್ಲದವರಿಗಂತೂ ಅದ್ಭುತವಾಗಿರುವಂಥ ಒಂದು ಜಾತ್ರೆ ಕಾಣಬಹುದು. ಅದರೊಟ್ಟಿಗೆ ದಕ್ಷಿಣ ಕನ್ನಡ, ಕಾಸರಗೋಡಿನ ಎಲ್ಲ ರೀತಿಯ ವಿದ್ಯಾರ್ಥಿಗಳನ್ನು ಕರೆಸುವ ಮೂಲಕವಾಗಿ ಅದೊಂದು ವಿಶೇಷವಾಗಿರುವಂಥ ಕ್ಷಣವನ್ನು ನಿರ್ಮಾಣ ಮಾಡಿದ್ದೀರಿ. ಯಕ್ಷಗಾನದ ಆಸಕ್ತಿ, ಯೋಗದ ಆಸಕ್ತಿ ಗಮನಿಸಿದ್ದೇವೆ, ಯಕ್ಷಗಾನ ಆಸಕ್ತಿ ಇದಕ್ಕೆಲ್ಲ ಮೂಲ ಕಾರಣ ಯೋಗವೇ ಅಂತ ಹೇಳ್ಬೋದು. ನಾನು ಯೋಗ ಮಾಡಿದ ನಂದಿನಿಂದ ನನಗೆ ಆಲಸ್ಯ, ಸೋಮಾರಿತನ ಎನ್ನುವುದು ಇಲ್ಲವೇ ಇಲ್ಲ. ಯಾವಾಗ ಬೇಕಿದ್ರೂ ನಾನು ಯಾವ ಕೆಲಸ ಬೇಕಾದರೂ ಮಾಡ್ತೀನಿ. ಗೊಬ್ಬರ ತುಂಬಿಸಲಿಕ್ಕೂ ನಾನು ರೆಡಿ ಇದ್ದೇನೆ. ಅಂದರೆ ನನಗೆ ಸೋಮಾರಿತನ ಇಲ್ಲ, ಆಲಸ್ಯ ಇಲ್ಲ. ಹಾಗೆ ಯಕ್ಷಗಾನ ಅಂದರೆ ಅದು ಚೆಂಡೆಯ ಪೆಟ್ಟು ಕೇಳುವಾಗಲೇ ನನ್ನ ಮೈಯೆಲ್ಲ ಒಮ್ಮೆ ವೈಬ್ರೇಷನ್ ಆಗ್ತದೆ. ನಾನು ಚಿಕ್ಕಂದಿನಿಂದ 6 ಮೈಲು 8 ಮೈಲು ನಡೆದು 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇರುವಾಗ ನಾನು 6 ಮೈಲು 8 ಮೈಲು ಅಂದರೆ ನಮ್ಮ ಮನೆಯಿಂದ ಸುಂಕದಕಟ್ಟೆಗೆ ಬರಲಿಕ್ಕೆ 6 ಮೈಲು ಉಂಟು. ಅಲ್ಲಿಗೆ ನಡೆದುಕೊಂಡು ಬಂದು ನಾನು ಯಕ್ಷಗಾನ ನೋಡ್ತಿದ್ದೆ. ಸುಂಕದಕಟ್ಟೆಯಲ್ಲಿ ನಾವು ಸಾಧಾರಣ ಕಾಡಮಲ್ಲಿಗೆ, ಪಟ್ಟದ ಪಿರುಮಲಿ, ಮತ್ತು ಸಂಪೂರ್ಣ ನಲದಮಯಂತಿ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎನ್ನುವ ಪ್ರಸಂಗವನ್ನು ನಾನು ನನ್ನ ಮನೆಯಿಂದ ಐಲ ಮೈದಾನಕ್ಕೆ ನಡೆದುಕೊಂಡು ಹೋಗಿ ನೋಡಿದ್ದೇನೆ. ಅಂದರೆ ಸಾಧಾರಣ ಒಂದು 10 ಮೈಲು ಅಲ್ಲಿಗೆ ನಡೆದುಕೊಂಡು ಹೋಗಿದ್ದೇನೆ. ಅಂತಹ ಒಂದು ಇಂಟ್ರೆಸ್ಟು, ಅಂತಹ ಒಂದು ಅಭಿರುಚಿ ನನಗೆ ಯಕ್ಷಗಾನದಲ್ಲಿತ್ತು. ಹಾಗೆ ನನ್ನ ಮನಸ್ಸಿನಲ್ಲಿ ಇತ್ತು ಯಕ್ಷಗಾನ ಅಂದರೆ ನನ್ನ ಕಾಲದಲ್ಲಿ ಈಗಿರುವ ಹಾಗೆ ನನಗೆ ಚೆಂಡೆ, ಮದ್ದಲೆ, ಭಾಗವತಿಗೆ ಯಾವ ಕ್ಲಾಸು ನನಗೆ ಸಿಗಲಿಲ್ಲ. ಅಂಥ ಒಂದು ಕ್ಲಾಸು ನನಗೆ ಆ ಕಾಲದಲ್ಲಿ ಸಿಗ್ತಿದ್ದರೆ ನಾನು ಈಗ ದೊಡ್ಡ ಒಂದು ಭಾಗವತ ಅಥವಾ ಒಂದು ದೊಡ್ಡ ವೇಷಧಾರಿ ಆಗಲಿಕ್ಕೂ ಒಂದು ಚಾನ್ಸ್ ಇತ್ತು. ಹಾಗೆ ನಾನು ಈ ಯಕ್ಷಗಾನ ಸಾಧಾರಣ 23 ವರ್ಷದ ಹಿಂದೆ ನಾವು ಒಂದು ಯಕ್ಷಗಾನವನ್ನು ಆಯೋಜಿಸಿದ್ದೆವು. ಅಂದರೆ ತಂಡವನ್ನು ಕಟ್ಟಿ ಒಂದು ಪ್ರಥಮ ಬಾರಿಗೆ ಮಾಡಿದ್ದೆವು. ಆದ ನಂತರ ಅದು ಯಕ್ಷಗಾನವೆಂದರೆ ಅದು ನಮ್ಮನ್ನು ಸಹ ಕೈ ಬಿಡುವುದಿಲ್ಲ. ಯಕ್ಷ ಅಂದರೆ ಅದೊಂದು ಕೈ ಬಿಡುವುದೇ ಇಲ್ಲ. ಅದರ ನಂತರ ಹಿಂದೆ ಮುಂದೆ ನೋಡಲಿಲ್ಲ. ವರ್ಷದಲ್ಲಿ ಪ್ರತಿ ವರ್ಷವೂ ಒಂದು 3-4 ಯಕ್ಷಗಾನವನ್ನು ನಾವು ಮಾಡ್ತೇವೆ. ಅದೇ ರೀತಿ 11-12 ವರ್ಷದ ಹಿಂದೆ ನಾವು
ಯಕ್ಷ ಭಾರತ ಎಂಬ ಸೇವಾ ಪ್ರತಿಷ್ಠಾನವನ್ನು ಸ್ಥಾಪಿಸಿಕೊಂಡು ಅದು ರಿಜಿಸ್ಟರ್ ಆಗಿದೆ. ಅದರ ಮೂಲಕ ಆಸಕ್ತಿ ಇರುವ ಎಲ್ಲ ಮಕ್ಕಳಿಗೂ ಚೆಂಡೆ, ಮದ್ದಲೆ ಹಾಗೂ ಭಾಗವತಿಗೆ, ನಾಟ್ಯ ಎಲ್ಲವನ್ನು, ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳ ಎಲ್ಲವನ್ನು ಮಕ್ಕಳಿಗೆ ಒಂದು ಒಳ್ಳೆಯ ಸೂಕ್ತ ಗುರುಗಳಿಂದ ಅದನ್ನು ಅಭ್ಯಾಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೋಡ್ಬೋದು ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ತರಬೇತಿಯನ್ನು ಸಂಪೂರ್ಣವಾಗಿ ನೀಡುವ ಮೂಲಕವಾಗಿ ವಿದ್ಯಾರ್ಥಿಗಳ ವಿಶೇಷವಾಗಿರುವಂಥ ಆ ಹುಮ್ಮಸ್ಸನ್ನು ಬೆಳೆಸ್ತಾ ಹೋಗ್ತಾರೆ ಅಂತೇಳಿ. ವಿದ್ಯಾರ್ಥಿಗಳು ಎಲ್ಲೆಲ್ಲಿಯ ವಿದ್ಯಾರ್ಥಿಗಳಿದ್ದಾರೆ, ತರಬೇತಿಗಳು ಹೇಗಾಗ್ತದೆ, ಯಾರು ಗುರುಗಳು, ಯಾವ ರೀತಿಯಾಗಿರುವಂಥ ಪ್ರಸಂಗಗಳನ್ನು ಆಯ್ಕೆ ಮಾಡಿ ಇಷ್ಟವರೆಗೆ ಮಾಡಿದ್ದೀವಿ? ನಮಗೆ ಭಾಗವತಿಕೆಗೆ ಗುರುಗಳು ಭಟ್ಯಮೂಲೆ ಲಕ್ಷ್ಮೀನಾರಾಯಣ್ ಭಟ್ ಅಂತ. ಅವರು ಸಾಧಾರಣ ಅವರೊಂದು 10 ವರ್ಷದಿಂದ ಕ್ಲಾಸನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮಗೆ ಚೆಂಡೆ ಮದ್ದಲೆಗೆ ಕಿನಿಲಕೋಡಿ ಗಿರೀಶ್ ಭಟ್ ಅಂತ, ಅವರು ಚೆಂಡೆ ಮದ್ದಲಿಗೆ ಗುರುಗಳು. ಹಾಗೆ ನಮ್ಮ ನಾಟ್ಯ ಗುರುಗಳು ತೆಂಕುತಿಟ್ಟಿನ ಪ್ರಸಿದ್ಧ ಗುರುಗಳು ಸಬ್ಬಣ್ಣಕೋಡಿ ರಾಮ ಭಟ್ ಅಂತ. ಹಾಗೆ ಒಳ್ಳೆಯ ರೀತಿಯ ನಮಗೆ ಗುರುಗಳು ಸಿಕ್ಕಿದ್ದಾರೆ. ಅವರನ್ನು ಉತ್ತಮ ರೀತಿಯಲ್ಲಿ ನಮಗೆ ಒಳ್ಳೆಯ ಬಾಂಧವ್ಯ ಸಹ ಇದೆ. ಅಂತಹ ಗುರುಗಳಿಂದ ನಾವೊಂದು ಈ ಯಕ್ಷಗಾನವನ್ನು ಈ ರೀತಿಯಾಗಿ ಬೆಳೆಸಲಿಕ್ಕೆ ಸಾಧ್ಯವಾಯಿತು. ಈಗಾಗಲೇ ನಾವು ಮಕ್ಕಳಿಗಾಗಿ ಕೆಲವು ಪ್ರಸಂಗವನ್ನು ಆಯೋಜಿಸಿದ್ದೇವೆ. ನಮ್ಮ ಮಕ್ಕಳ ಯಕ್ಷಗಾನವು ಪ್ರತಿ ಕಡೆಯಲ್ಲಿಯೂ ನಮಗೆ ಪ್ರಶಂಸೆ ಸಿಕ್ಕಿದೆ. ನಾವು ಶಾಂಭವಿ ವಿಜಯ, ಮಹಿಷವಧೆ, ಹಾಗೆ ಶ್ರೀದೇವಿ ಮಹಾತ್ಮೆ, ಹಾಗೆ ರಾಣಿ ಶಶಿಪ್ರಭಾ ಪರಿಣಯ, ದ್ರೌಪದಿ ಪ್ರತಾಪ, ಕೃಷ್ಣಾರ್ಜುನ ಕಾಲಕ, ವಿದ್ಯುನ್ಮತಿ ಕಲ್ಯಾಣ, ಹಾಗೆ ಮತ್ತು 10 ಪ್ರಸಂಗಗಳನ್ನು ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿ ಅವರಿಂದ ಉತ್ತಮ ಮಟ್ಟದ ಪ್ರದರ್ಶನವನ್ನು ಕೊಡ್ತಿದ್ದೇವೆ. ಭಾಳ ಹೆಮ್ಮೆ ಆಗುವಂಥ, ಯಾಕಂತ ಹೇಳಿದರೆ ಪ್ರಸಂಗಗಳು ಪ್ರತಿಯೊಂದು ಕೂಡ ಯಕ್ಷಗಾನದಲ್ಲಿ ಸುಲಭದ್ದಲ್ಲ ಅಂತ ಹೇಳಿ ಎಲ್ಲ ರೀತಿಯಾಗಿರುವಂತಹ ನವರಸಗಳನ್ನು ಕಲಿಯುವ ಮೂಲಕವಾಗಿ ಯಕ್ಷಗಾನದಲ್ಲಿ ಕರಗತ ಆಗಬೇಕು. ಆ ಮೂಲಕವಾಗಿ ಪ್ರದರ್ಶನಗೊಳ್ಳಬೇಕು. ಪ್ರದರ್ಶನಗೊಂಡಂಥ ಪ್ರತಿಯೊಂದು ಪ್ರಸಂಗವೂ ಕೂಡ ಅದ್ಭುತ ಅಂತ ಹೇಳುವಂಥದ್ದು ಕೂಡ ಕಲಾರಸಿಕರು ಹೇಳಿರುವಂಥದ್ದು ಗಮನಿಸ್ಬೋದು. ಯಾಕಂತ ಹೇಳಿದರೆ ಮುಂದೆ ಬರುವಂತಹ ಚೌತಿಗೆ ಕೂಡ ಕಾಯ್ದಿರಿಸಿರುವಂತಹ ಕ್ಷಣಗಳನ್ನು ಕೂಡ ಗಮನಿಸ್ಬೋದು. ತಾವೇನು ಹೇಳ್ತೀವಿ? ಹೌದು, ಬರುವ ಚೌತಿಗೆ 14ನೇ ತಾರೀಕಿಗೆ 14/9/26 ನಮಗೆ ಇಲ್ಲಿ ಗಣೇಶೋತ್ಸವ ಸಮಿತಿ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಮಗೆ ರಾಣಿ ಶಶಿಪ್ರಭೆ ಮತ್ತು ಸುಂದೋಪಸುಂದ ಎಂಬ ಪ್ರಸಂಗವನ್ನು ನಾವು ಆಡಿ ತೋರಿಸಲಿದ್ದೇವೆ. ಈಗ ವಿದ್ಯಾರ್ಥಿಗಳು ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗಿದೆ? ವಿದ್ಯಾರ್ಥಿಗಳು ಸಾಧಾರಣ 5ನೇ ಕ್ಲಾಸಿನಿಂದ PUC ವರೆಗಿನ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಈಗ ಅವರಿಗೆ ತರಬೇತಿ ಕೊಡಬೇಕು ಅಂತ ಹೇಳಿದ್ರೆ ವ್ಯತ್ಯಾಸಗಳಿವೆ? ಇಲ್ಲ, ಒಟ್ಟಿಗೆ ಕ್ಲಾಸ್ ಕೊಡುದು. ಒಟ್ಟಿಗೆ ಕರಗತಗೊಳಿಸ್ತಾರೆ ಮಾಡ್ತಾರೆ. ಈಗ ನಮಗೆ ಬಹಳಷ್ಟು ದೊಡ್ಡ ಮಾತ್ರ ಆಸಕ್ತಿ ಇರುವಂಥದ್ದು, ಪ್ರಾರಂಭದಂಥ ಚಿಕ್ಕ ಹಂತದಲ್ಲಿ ನನಗೊಂದು ಎಲ್ಲಾದರೂ ತರಬೇತಿಗಳು ಸಿಕ್ಕಿದ್ರೆ ನಾನೊಂದು ಪ್ರಸಿದ್ಧ ಭಾಗವತನಾಗ್ತಿದ್ದೆ ಅಂತ ಹೇಳುವಂತಹ ಉಕ್ಕುಳ್ಳ ಮಾತನ್ನು ಹೇಳಿದ್ರಿ. ಈಗ ತಾವೇ ಎಷ್ಟೋ ಜನರಿಗೆ ಆ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀರಿ. ಈಗ ಗಮನಿಸಬೇಕು, ನೀವು ಯಾವುದಾ ರೀತಿಯಾಗಿರುವಂತಹ ಆ ಪ್ರಸಂಗಗಳಲ್ಲಿ ವೇಷ ಹಾಕಿದ್ದು ಅಥವಾ ಅರ್ಥಧಾರಿ ಆಗಿರುವಂಥದ್ದು ಹೀಗಿದ್ದೇನಾದ್ರು ಮಾಡಿದ್ದೀರಾ? ನಾನು ಮಂಗಳೂರು ಸರ್ಕಾರಿ ಕಾಲೇಜು ಹೋಗುವ ಸಮಯದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ನಾನು ಅರ್ಜುನನ ಪಾತ್ರ ಮಾಡಿದ್ದೆ. ಮತ್ತು ಅದೇ ಕಾಲೇಜಿನಲ್ಲಿ ನಾನು ಅಂದರೆ ಅದು ಭೀಮನ ಪಾತ್ರ ಒಮ್ಮೆ ಮಾಡಿದ್ದೆ. ನಂತರ ನಾನು ಯಕ್ಷಗಾನದ ವೇಷ ಹಾಕಲಿಲ್ಲ, ತಾಳಮದ್ದಲೆಯಲ್ಲಿ ಕೆಲವು ಪಾರ್ಟ್ ಮಾಡಿದ್ದೇನೆ. ತಾಳಮದ್ದಲೆಯಲ್ಲಿ ಅರ್ಥಧಾರಿಯಾಗಿ ತಾಳಮದ್ದಲೆಯಲ್ಲಿ ನಾನು ಕೆಲವು ಪಾರ್ಟ್ ಮಾಡಿದ್ದೇನೆ. ಹೌದು. ಒಮ್ಮೆ ಸಂಜೀವ ಪೂಜಾರಿಯ ಮೂಲಕವಾಗಿ ಕೃಷ್ಣನ ಒಂದು ಪ್ರವೇಶ ಆದರೆ ಕೃಷ್ಣನ ಒಂದು ಪ್ರಸಂಗದ ಒಂದು ಅರ್ಥಧಾರಿಕೆಯ ತುಣುಕನ್ನು ನಮಗೆ ಕೇಳಿಸ್ಬೋದು. ಜಾಂಬವತಿ ಕಲ್ಯಾಣದಲ್ಲಿ ಕೃಷ್ಣನ ಮೇಲೆ ಅಪವಾದ ಬರ್ತದೆ. ಆಗ ಕೃಷ್ಣನನ್ನು ಅಣ್ಣನಾದ ಬಲರಾಮನು ಜೋರು ಮಾಡ್ತಾನೆ. ಆಗ ಕೃಷ್ಣನ ಮಾತನ್ನು ಎಷ್ಟು ಹೇಳಿದರೂ ಬಲರಾಮ ಕೇಳುವುದಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ಅಣ್ಣ ನಿನಗೆ ಎಂಥ ಸತ್ಯ ಎಂಥ ಸುಳ್ಳನ್ನು ನಾನು ತೋರಿಸಿಕೊಡ್ತೇನೆ ಎಂಬುದನ್ನು ನಾನು ತೋರಿಸಿಕೊಡ್ತೇನೆ ಎಂದು ಅವ ಬಲರಾಮನಿಂದ ಆಶೀರ್ವಾದವನ್ನು ಪಡೆದು ಅವ ಹುಡುಕಲು ಹೋಗ್ತಾನೆ. ಶಮಂತಕ ಮಣಿಯನ್ನು ಹುಡುಕಲು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಂಥ ಶ್ರೀಕೃಷ್ಣನಿಗೆ ವ್ಯಾಘ್ರ ಸಿಗ್ತದೆ. ವ್ಯಾಘ್ರದ ಉಗುರೆಲ್ಲ ವ್ಯಾಘ್ರ ನಡೆದಾಡಿದಂಥ ಸ್ಥಳದ ಉಗುರು ಎಲ್ಲ ಸಿಗ್ತದೆ. ಮತ್ತು ಚರ್ಮ ಎಲ್ಲ ಸುಲಿದಂಥ ಸ್ಥಿತಿಯಲ್ಲಿರ್ತದೆ. ಮತ್ತು ಅಲ್ಲಿ ಪ್ರಸೇನನ ಶವ ಬಿದ್ದಿರ್ತದೆ. ಇದನ್ನು ನೋಡಿದಂಥ ಶ್ರೀಕೃಷ್ಣ ಪರಮಾತ್ಮನು ಇದು ಯಾರಿಂದಲೂ ಪ್ರಸೇನನ ಕೊಲೆಯಾಗಿದೆ ಎಂದು ನೋಡಿ ಅದನ್ನು ಹುಡುಕುತ್ತಾ ಸ್ವಲ್ಪ ಮುಂದೆ ಹೋಗ್ತಾನೆ. ಹಾಗೆ ಮುಂದೆ ಹೋದಾಗ
ಜಾಂಬವನ ಉಗುರಿನ ಗುರುತನ್ನು ನೋಡಿ ಜಾಂಬವನ ಗುರುತನ್ನೇ ಹಿಡಿದುಕೊಂಡು ಮುಂದೆ ಹೋಗ್ತಾನೆ. ಹಾಗೆ ಮುಂದೆ ಹೋದಾಗ ಜಾಂಬವಂತನ ಗುಹೆ ಸಿಗ್ತದೆ. ಈ ಗುಹೆಯನ್ನು ನೋಡಿದಂಥ ಶ್ರೀಕೃಷ್ಣನು ತನ್ನ ಪಾಂಚಜನ್ಯವನ್ನು ನೋಡಿ ಜೋರಾಗಿ ಊದುತ್ತಾನೆ. ಆಗ ಜಾಂಬವ ಒಳಗಿಂದ ಬರುತ್ತಾನೆ ಕೋಪದಲ್ಲಿ. ಜಾಂಬವ ಮತ್ತು ಕೃಷ್ಣನಿಗೆ ಗಣಗೌರ ಯುದ್ಧವಾಗ್ತದೆ. ಆಗ ಎಲವೋ ಜಾಂಬವ, ನಿನ್ನನ್ನು ಕೊಂದೇ ಬಿಡುತ್ತೇನೆ ಅಂತ ಕೃಷ್ಣನು ಚಕ್ರವನ್ನು ಹಿಡಿದಾಗ ಜಾಂಬವ ಕುಸಿದು ಬೀಳ್ತಾನೆ. ಆಗ ಜಾಂಬವನಿಗೆ ಹೇಳ್ತಾನೆ ಕೃಷ್ಣ, ನೀನು ನನ್ನ ಭಕ್ತನಿ, ನೀನು ನನ್ನನ್ನು ನನಗೆ ನಮಸ್ಕಾರ ಮಾಡು ಎಂದು ಹೇಳ್ತಾನೆ. ಆಗ ಜಾಂಬವ ಹೇಳ್ತಾನೆ, ನಾನು ರಾಮ ಭಕ್ತ ಮಾತ್ರ, ಶ್ರೀಕೃಷ್ಣ ನೀನು ನನ್ನ ಭಕ್ತ ಅಲ್ಲ ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣ ರಾಮಾವತಾರದ ತನ್ನ ರೂಪವನ್ನು ಜಾಂಬವಂತನಿಗೆ ತೋರಿಸ್ತಾನೆ. ಪರಕಾಯ ಪ್ರವೇಶದೊಟ್ಟಿಗೆ ಆ ಒಂದು ಹೇಳುವಂತಹ ಆ ಒಂದು ವಿಷಯ ಏನಿದೆಯೋ ಅದೆಷ್ಟು ಸುಲಲಿತವಾಗಿ ಹೇಳ್ತಾ ಹೋಗ್ತಾರೆ ಅಂತ ಹೇಳಿ. ಪ್ರತಿಯೊಂದು ರೀತಿಯಾಗಿರುವಂತಹ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಪ್ರತಿಯೊಂದು ರೀತಿಯಾಗಿರುವಂತಹ ಪುರಾಣಗಳ ವಿಷಯಗಳು ಕೂಡ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದನ್ನು ಗಮನಿಸ್ಬೋದು. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ರೀತಿ ಉದ್ಯಮಗಳಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರುವಂಥ ಗೊಂದಲಗಳಾಗದೆ ಒಂದಿಷ್ಟು ಸಮಸ್ಯೆಗಳು ತನಗಾದರೂ ತೊಂದರೆ ಇಲ್ಲ, ಜನರಿಗೆ ಆಗಬಾರ್ದು ಅಂತ ಹೇಳುವಂಥ ನೆಲೆಯಲ್ಲಿರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಬೇರೆ ಬೇರೆ ರಂಗಗಳಲ್ಲೂ ಗಮನಿಸ್ತಾ ಹೋಗ್ಬೋದು. ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಅನ್ನದಾತರಾಗಿರುವಂತಹ ಕೃಷಿಯ ರಂಗದಲ್ಲೂ ಕೂಡ ತಾವಿರುವಂಥದ್ದನ್ನು ಗಮನಿಸ್ತಾ ಹೋಗ್ತೀವಿ. ಸಂಜೀವ್ ಪೂಜಾರ್ರೆ, ಕೃಷಿಯ ರಂಗ, ತಾವು ಮೂಲತಃ ಕೃಷಿಕರಾಗಿದ್ದರೆ? ಬಾಲ್ಯದಿಂದಲೇ ನಾನು ಕೃಷಿ ಅಂದರೆ ನನಗೆ ಅಚ್ಚುಮೆಚ್ಚು. ನನಗೆ ಸ್ವಲ್ಪ ಕೃಷಿ ಇತ್ತು ನಮಗೆ ಬಾಲ್ಯದಲ್ಲಿ. ಅದರಲ್ಲಿ ನಾನು ದುಡಿಯುತ್ತಾ ಇದ್ದೆ. ನನ್ನ ತಂದೆಯವರೊಟ್ಟಿಗೆ ನಾನು ಕೃಷಿ ಮಾಡುತ್ತಾ ಇದ್ದೆ. ಆಗ ನನಗೆ ಒಂದು ನೆನಪು ಬರ್ತದೆ. ನಾನು ಮತ್ತು ನನ್ನ ತಂದೆಯವರು ಸೇರಿ ಒಂದು ರೌಂಡು ಕೆರೆಯನ್ನು ಇಬ್ಬರೇ ತೋಡಿದ್ದೆವು. ಆ ಕಾಲದಲ್ಲಿ SSLCಯ ಕಾಲದಲ್ಲಿ ಇಬ್ಬರೇ ತೋಡಿದ್ದು ಒಂದು ರೌಂಡ್ ಕೆರೆಯನ್ನು. ಅದು ಸಾಧಾರಣ 11 ಕೋಲು ಇತ್ತು. 11 ಕೋಲಲ್ಲಿ ಕಡೆಗೆ ನೀರು ಸಿಗಲಿಲ್ಲ ನಮಗೆ ಅದರಲ್ಲಿ. ಹಾಗೆ ಒಂದು ದಿವಸ ಹೋಗಿ ನಾವು ಕೋಪದಲ್ಲಿ ಇಬ್ಬರು ಸಹ ಅಗೆದೆವು ಅದನ್ನು. ಆಗ ನೀರು ನಮಗೆ ಚಿಮ್ಮಿ ಬಂತು. ಆ ನೀರಲ್ಲಿ ನಾವು ಒಳ್ಳೆಯದಾಗಿದ್ದೇವೆ ನಮಗೆ. ಆಮೇಲೆ ತೋಟ ಎಲ್ಲ ಇಟ್ಟು ನಾವು ಕೃಷಿ ಮಾಡಿದೆವು. ಹಾಗೆ ನಾನು ಮುಂಚಿನಿಂದಲೇ ನನಗೆ ಕೃಷಿಯಲ್ಲಿ ಎಲ್ಲ ರೀತಿಯ ಕೆಲಸಗಳು ಗೊತ್ತುಂಟು. ಕೃಷಿ ಅಂದರೆ ನನಗೆ ಭಾರಿ ಇಂಟ್ರೆಸ್ಟ್. ಅದೇ ರೀತಿಯಲ್ಲಿ ನಾನು ಇಲ್ಲಿ ಸಾಧಾರಣ 2003 ನಾನು ವಿಟ್ಲದಲ್ಲಿ ಒಂದು ಕೃಷಿಯನ್ನು ತಗೊಂಡೆ. ಒಂದು 3.5 ಎಕರೆ ಜಾಗ ಉಂಟು. 3.5 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ಆದರೆ ಅದರಲ್ಲಿ 1 ಎಕರೆ ಜಾಗ ಗುಡ್ಡ ಇತ್ತು. ಗುಡ್ಡ ಅಂದರೆ ಅದು ಬೋರು ಗುಡ್ಡ. ಆ ಬೋರು ಗುಡ್ಡವನ್ನು ನಾನು ಈಗ ಕೃಷಿ ಮಾಡಿದ್ದೇನೆ. ಎಲ್ಲ ರೀತಿಯ ಹಣ್ಣಿನ ಗಿಡಗಳು, ಎಲ್ಲ ಗಿಡಗಳನ್ನು ನೆಟ್ಟು ಈಗ ಅದು ಗುಡ್ಡ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಒಳ್ಳೆಯ ರೀತಿಯ ಒಂದು ಕೃಷಿ ಮಾಡಿದ್ದೇನೆ. ಕೃಷಿಯ ಆಸಕ್ತಿ ಇಲ್ಲದ್ರೆ ಬಿಲ್ಡಿಂಗ್ ಇರ್ಬೋದು, ಆದರೆ ಕೃಷಿಯ ಆಸಕ್ತಿ ಇದ್ದಾಗ ಹಣ್ಣು ಹಂಪಲುಗಳು ಬೆಳಿಬಹುದು ಅಂತೇಳಿ. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಕೃಷಿಕರಿಗೆ ಬೇಕಾಗುವಂಥ ಎಲ್ಲ ರೀತಿಯಾಗಿರುವಂಥ ಯಂತ್ರಗಳು ಕೂಡ ಇವರ ಹತ್ರ ಲಭ್ಯ ಇರುವಂಥ ಯಾವೆಲ್ಲ ಯಂತ್ರಗಳಿವೆ? ನಮ್ಮಲ್ಲಿ ಕೃಷಿಗೆ ಬೇಕಾದ ಎಲ್ಲ ಯಂತ್ರಗಳಿವೆ. ನಮ್ಮಲ್ಲಿ ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ. ನಾವೀಗ ಬೇರೆಯವರ ಗದ್ದೆಯನ್ನು ಗೇಣಿಗೆ ತಗೊಂಡು ಈಗ ನಾವು ಭತ್ತ ಮಾಡ್ತೇವೆ. ಈಗ ಸಾಧಾರಣ ಒಂದು 5 ವರ್ಷದಿಂದ ನಾನು ಭತ್ತ ಮಾಡ್ತಾ ಇದ್ದೇನೆ. ನನ್ನ ಮಗನಿಗೂ ಅದರಲ್ಲಿ ಭಾರಿ ಇಂಟ್ರೆಸ್ಟು. ಅದರ ಟ್ರ್ಯಾಕ್ಟರ್ನ ಎಲ್ಲ ಕೆಲಸವನ್ನು ಅವನೇ ಮಾಡ್ತಾನೆ. ಈಗ ಬರುವ ವರ್ಷ ಒಂದು 25 ಕ್ವಿಂಟಾಲ್ ಭತ್ತ ಬಂದಿದೆ. ಹಾಗೆ ಪ್ರತಿ ವರ್ಷವೂ ಬಂದಿದೆ. ಬೈ ಹುಲ್ಲೆಲ್ಲ ನಮಗೆ ಪ್ರಯೋಜನ ಆಗ್ತದೆ. ಈಗ ಭತ್ತದ ಕೃಷಿ ಆರಂಭ ಮಾಡಿದ್ದೇವೆ. ಹಾಗೆ ಇನ್ನೊಬ್ಬರ ಬರಡು ಭೂಮಿಯನ್ನು ತೆಕೊಂಡು ನಾವು ಅದನ್ನು ಉತ್ತಮ ಫಲವತ್ತು ಭೂಮಿಯನ್ನಾಗಿ ಮಾಡಿದ್ದೇವೆ. ಕೆಲವರು ಅದಕ್ಕೆ ಗೇಣಿಯೇ ತೆಕೊಳ್ಳುವುದಿಲ್ಲ, ನೀವು ಮಾಡಿ ಅಂತ ಹೇಳ್ತಾರೆ. ಸಬ್ಬಣಕೋಡಿ ರಾಮ್ ಭಟ್ಟನಾದಂತಹ ನಾನು ದಿವಂಗತರಾದಂತಹ ಯಕ್ಷಗಾನದ ಭೀಷ್ಮರೆನಿಸಿದ ನಾಟ್ಯ ಗುರುಗಳು ಕಲಾವಿದರಾದಂತಹ ದೀರ್ಘಕಾಲದ ಯಕ್ಷಗಾನದ ಮೇಳದ ತಿರುಗಾಟ ಮಾಡಿದಂತಹ ಪ್ರಸಿದ್ಧ ಕಲಾವಿದರಾದ ಪಡ್ರೆ ಚಂದು ಅವರ ಶಿಷ್ಯ ನಾನು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದ ಮೇರೆಗೆ 1974ನೇ ಇಸವಿ 75 ಪಡ್ರೆ ಚಂದು ಅಲ್ಲಿ ಗುರುಗಳಾಗಿದ್ದರು ಲಲಿತ ಕಲಾ ಕೇಂದ್ರ ಧರ್ಮಸ್ಥಳದಲ್ಲಿ. ಅವರೇ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಯಕ್ಷಗಾನದ ಕಲಾವಿದರನ್ನಾಗಿ ರೂಪೀಕರಿಸಿದವರು. ಆರಂಭದಲ್ಲಿ ಕರ್ನಾಟಕ ಮೇಳದಲ್ಲಿ 1975ನೇ ಇಸವಿ ನವೆಂಬರ್ 3 ನಾನು ಗೆಜ್ಜೆ ಕಟ್ಟಿದಂತಹ ದಿನ ಇರಾ ಸೋಮನಾಥೇಶ್ವರನ ಸನ್ನಿಧಿಯಲ್ಲಿ. ಆಮೇಲೆ ಮೇಳ ತಿರುಗಾಟವನ್ನು ಮಾಡಿದ್ದೇನೆ. ಕರ್ನಾಟಕ ಮೇಳ, ಕಟೀಲು ಮೇಳ ಸಾಮಾನ್ಯ
5 ವರ್ಷ ನಾನು ನಿತ್ಯವೇಷದ ಬಾಲಗೋಪಾಲರೇ ಮಾಡಿದ್ದೇನೆ. ಒಂದು 10 ವರ್ಷದಲ್ಲಿ ನಾನೊಬ್ಬ ಪುಂಡು ವೇಷಧಾರಿಯಾಗಿ ಹೊರಹೊಮ್ಮಿ ಕಟೀಲು ಮೇಳದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿಗೆ ತಿರುಗಾಟ ಮಾಡಿ ಆಮೇಲೆ ಯಕ್ಷಗಾನವನ್ನು ಗುರುಗಳ ಆಶೀರ್ವಾದದಿಂದ ನಾಟ್ಯ ತರಬೇತಿಯನ್ನು ಹೇಳಿಕೊಡುವುದಕ್ಕೆ ಆರಂಭಿಸಿದೆ ಗುರುಗಳ ಆಶೀರ್ವಾದದಲ್ಲಿ. ಹಾಗೆ 1987ನೇ ಇಸವಿಯಿಂದ ನಾನು ಈ ಕಾಯಕದಲ್ಲಿದ್ದೇನೆ, ಯಕ್ಷಗಾನವನ್ನು ಹೇಳಿಕೊಡ್ತಾ. ಹಾಗೆ ನಮ್ಮ ಗುರುಗಳ ಹೆಸರಿನಲ್ಲಿ ಪೆರ್ಲದಲ್ಲಿ ಒಂದು ನಿರಂತರ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ್ದೇನೆ ಉಚಿತವಾಗಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ನಾನು ಮಾಡ್ತಾ ಇದ್ದೇನೆ. ಯಾನ್ ವಶಿಷ್ ಕಾಶ್ಮಠ ಯಾನ್ ಯಕ್ಷಗಾನ ಪ್ರತಿಷ್ಠಾನಗ ಸುಮಾರು ವರ್ಷದ ಕಲ್ತೊಂದುಲ್ಲೆ ಮುಲ್ಪನ ಕಿರಾತಿ ಭೀಮೆ ಬುಕ್ಕ ಹನುಮಂತ ವೇಷನ್ ಪಾಡ್ದೆ ಐಟ್ ಗುರುಕುಲ ಎಂಕ್ ಸಪೋರ್ಟ್ ಕೊಡ್ತೀರಿ ಬುಕ್ಕ ಸಂಜೀವನೆಲ್ಲ ಎಂಕ್ ಸಪೋರ್ಟ್ ಕೊಡ್ತೀರಿ. ಮಾತೆರೆಗಳ ಧನ್ಯವಾದ. ಕೃಷಿಯ ಬಗ್ಗೆ ಗಮನಿಸ್ತಾ ಹೋದ ಹಾಗೆ ಕೃಷಿಯೊಟ್ಟಿಗೆ ಹೈನುಗಾರಿಕೆಯ ಬಗ್ಗೆ ಬಹಳಷ್ಟು ಆಸಕ್ತಿ ಇರುವಂಥದ್ದು. ಹೈನುಗಾರಿಕೆಯಲ್ಲಿ ಏನು ಸಾಧನೆಗಳನ್ನು ಮಾಡಿ? ಹೈನುಗಾರಿಕೆ ಅಂದರೆ ಫಸ್ಟಿಗೆ ನಾವು ಒಂದು ದನವನ್ನು ತಗೊಂಡೆ. ನಾವು ಊರಲ್ಲಿರುವಾಗ ನಮಗೆ ದನವೇ ಇದ್ದದ್ದು, ನಾವು ಅದರಲ್ಲಿ ಉಳಿತಿದ್ದದ್ದು. ಕೋಣ ಸಹ ಇತ್ತು, ಹಾಗೆ ಅದರಲ್ಲಿಯೇ ನಾವು ಕೃಷಿ ಮಾಡ್ತಿದ್ದದ್ದು. ಆದರೆ ಈಗಿನ ಕಾಲದಲ್ಲಿ ಟಿಲ್ಲರ್ ಎಲ್ಲ ಬಂದ ಕಾರಣ ಅದಕ್ಕೆ ಸ್ವಲ್ಪ ಡಿಮಾಂಡ್ ಕಮ್ಮಿ ಆಯಿತು. ಈಗ ಒಂದು ದನವನ್ನು ತಗೊಂಡುವಾಗ ಮತ್ತೊಂದು ತಗೊಳ್ಳುವಂತ ಆಯಿತು. ಹಾಗೆ ಈಗ ತಗೊಂಡು ಒಂದು 6 ಕರೆಯುವಂಥ ದನ ಇದೆ. ಮತ್ತು ಅದಕ್ಕೆ ಸ್ವಲ್ಪ ಅದು ಗಡಸು ಅದು ಇದು ಎಲ್ಲ ಸೇರಿ ಸಾಧಾರಣ 10ರ ಅಂದಾಜು ಉಂಟು. ಅದು ನಮಗೆ ಒಂದು ಒಳ್ಳೆಯ ರೀತಿಯ ಲಾಭದ ದೃಷ್ಟಿ ಅಂತಲ್ಲ, ನಮಗೆ ಒಂದು ನೆಮ್ಮದಿಯನ್ನು ಕೊಡ್ತದೆ. ಯಾಕೆಂದರೆ ನಮಗೆ ಎಂಥ ಬ್ಯುಸಿಯೇ ಇರಲಿ, ಯಾವುದೇ ನಮಗೆ ಟೆನ್ಷನ್ ಇರಲಿ, ಅದರ ಒಮ್ಮೆ ಮುಖ ನೋಡಿದರೆ ನಮಗೆ ಸಾಕಾಗ್ತದೆ. ಇದನ್ನು ನನ್ನ ಹೆಂಡತಿಯೇ ಎಲ್ಲ ಅದರ ಇದು ಮಾಡ್ತಾಳೆ, ಹೈನುಗಾರಿಕೆಯ ಎಲ್ಲ ಇದನ್ನು ಅವಳೇ ಮಾಡ್ತಾಳೆ. ಆದ ಕಾರಣ ನನಗೆ ಅದು ಅಷ್ಟು ಇದು ಸಿಗುವುದಿಲ್ಲ. ಹಾಗೆ ಸಂಜೀವ ಪೂಜಾರಿ ಅವರಿಗೆ ವಿವಾಹ ಆದದ್ದು ಯಾವಾಗ ಅಂತ ಹೇಳಿದ್ವಿ. ಯಾಕಂದರೆ ಮಂಗಳೂರಲ್ಲಿ ಇರ್ತಾರೆ, ಅಲ್ಲಿಯೂ ಅಷ್ಟು ಸರಿಯಾಗಲಿಲ್ಲ, ಬಿಟ್ಟಕ್ಕೆ ಬನ್ನಿ ಹೇಳ್ತಾರೆ, ಹೋಟ್ಲು ಮಾಡ್ತೀರಿ, ಸೋತು ಹೋಗ್ತೀರಿ. ಗೆದ್ದ ನಂತರವಾಗಿ ಶ್ರೀಮತಿಯವರು ಸಿಕ್ಕಿದ್ರು ಅಥವಾ ಸೋಲಿನ ಸಮಯದಲ್ಲಿ ಶ್ರೀಮತಿ ಸಿಕ್ಕಿದ್ರು? ಯಾವಾಗ ನಿಮಗೆ ಮದುವೆ ಆಯಿತು? ನನಗೆ 1999ರಲ್ಲಿ ನನಗೆ ಮದುವೆ ಆಯಿತು. ಉಪ್ಪಲದ ಶ್ರೀ ಮಾನಚನಿಲೋ ಮತ್ತು ಇಂದಿರಾರವರ ಪುತ್ರಿ ಪ್ರಭಾವತಿ ಎನ್ನುವಳೊಂದಿಗೆ ನನ್ನ ಮದುವೆಯಾಯಿತು. ಹಾಗೆ ಮದುವೆ ಆಗುವಾಗ ನಾನು ನನಗೆ ಒಂದು ಸಣ್ಣ ಮನೆ ಎಲ್ಲ ಇತ್ತು. ನಂತರ ಅವಳು ಬಂದ ಮೇಲೆ ಈಗ ಸಾಧಾರಣ ಎಲ್ಲ ಆಗಿದೆ. ಹಾಗೆ ಅವಳೊಟ್ಟಿಗೆ ನನ್ನ ಒಂದು ಸುಖಿ ಸಂಸಾರ. ಹಾಗೆ 2 ಮಕ್ಕಳು, ಹರ್ಷವರ್ಧನ ಮತ್ತು ಪ್ರಜ್ವಲ್. ಅವರು ಸಹ ಹಾಗೆ ಈಗ ನನ್ನ ಒಂದು ವ್ಯವಹಾರ ಸಾಮಿಯಾನದ್ದನ್ನು ಹರ್ಷವರ್ಧನ ನೋಡ್ತಾನೆ. ಹಾಗೆ ಟ್ರ್ಯಾಕ್ಟರ್, ಟಿಲ್ಲರ್, ಹಿಟಾಚಿ, ಟಿಪ್ಪರು ಇದನ್ನೆಲ್ಲ ಸಣ್ಣ ಪ್ರಜ್ವಲ್ ನೋಡ್ತಾನೆ. ಹಾಗೆ ನಮ್ಮ ಈಗ ಅವರಿಗೆ ಸಹ ಒಂದು ವ್ಯವಸ್ಥೆ ಮಾಡಿ ಬಿಟ್ಟಿದ್ದೇನೆ. ಇನ್ನು ಹೇಗೆ ಆಗ್ತಾರೆ ಮತ್ತೆ ನೋಡ್ಬೇಕು ಅವರು. ಹರ್ಷವರ್ಧನಿಗೆ ಹರ್ಷವನ್ನು ಕೊಟ್ಟಿದ್ದಾರೆ, ಪ್ರಜ್ವಲರಿಗೆ ಪ್ರಜ್ವಲಿಸಲಿಕ್ಕೂ ಕೊಟ್ಟಿರುವಂತಹ ಕ್ಷಣವನ್ನು ಗಮನಿಸ್ತಾ ಹೋಗ್ಬೋದು. ದಂಪತಿಯ ಬಂದ ನಂತರವಾಗಿ ಅಂದರೆ ಶ್ರೀಮತಿ ಬಂದ ನಂತರವಾಗಿ ಒಂದು ಒಳ್ಳೆ ರೀತಿಯಾಗಿರುವಂಥ ಕ್ರಾಂತಿಯನ್ನೇ ಕಾಣ್ತಾ ಹೋಗ್ತೀರಿ. ಕ್ರಾಂತಿ ಕಾಲ ಮೂಲಕವಾಗಿ ಅಧ್ಯಕ್ಷಗಿರಿಗಳನ್ನು ಕೆಲವು ಪಡ್ಕೊಳ್ತಾ ಹೋಗ್ತೀರಿ, ಗೌರವಾಧ್ಯಕ್ಷರಾಗ್ತಾ ಹೋಗ್ತೀರಿ. ಲಯನ್ಸ್ ಕ್ಲಬ್ ಇರ್ಬೋದು, ಅಥವಾ ಯಕ್ಷ ಭಾರತ ಸೇವಾ ಇರ್ಬೋದು, ಅಥವಾ ಭಗವತಿ ಯುವಕರ ಮಂಡಲ ಇರ್ಬೋದು, ಇದೆಲ್ಲ ರೀತಿಯಾಗಿರುವಂಥ ಸೇವೆ ಮಾಡೋ ಮೂಲಕವಾಗಿ ಒಂದು ಒಳ್ಳೆ ರೀತಿಯ ಸ್ಥಾನಮಾನವನ್ನು ಸಿಕ್ಕಿರುವಂಥದ್ದು. ಮೊದಲಾಗಿ ಲಯನ್ಸ್ ಕ್ಲಬ್ 25-26ನೇ ಸಾಲಿನಲ್ಲಿ ಡಾಕ್ಟರ್ ಗೀತಾ ಪ್ರಕಾಶ್ ರವರು ಹೇಳಿದರು, ನೀವು ಈ ಸರ್ತಿ ಅಧ್ಯಕ್ಷ ನೀವೇ ಆಗಬೇಕು ಅಂತ. ಹಾಗೆ ನನ್ನ ಮನೆಗೆ ಬಂದು ಅವರು ಹೇಳಿದರು. ಆದ ಕಾರಣ ಮತ್ತೆ ನಾನು ಒಪ್ಪಿಕೊಂಡೆ. ಹಾಗೆ ಒಪ್ಪಿಕೊಂಡು 25-26ನೇ ಸಾಲಿನಲ್ಲಿ ನನಗೆ ಒಳ್ಳೆಯ ಒಂದು ಹೆಸರು ಬಂತು. ನಾನು ಅಂದರೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ನಾನು ಅಂದರೆ ಇಲ್ಲಿ ಮಾದರಿ ಶಾಲೆಗೆ ಒಂದು 25,000 ಡೊನೇಷನ್, ಹಾಗೆ ಒಂದು 20,000 ರೂಪಾಯಿ. ಹಾಗೆ ಮಂಗಲ ಪದವು ಅಂಗನವಾಡಿಗೆ 10 ಡೆಸ್ಕು. ಮತ್ತು ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಪ್ರತಿದಿನವೂ ಪ್ರತಿ ವಾರದ 1 ದಿನ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಮಕ್ಕಳಿಗೆ. ಅಂದರೆ ಒಂದು 10-15 ಮಕ್ಕಳಿದ್ದರು. ಆಗ ನಮಗೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಎನ್ನಪ್ಪಯ್ಯ ಹಾಸ್ಪಿಟಲ್ನ ಡಾಕ್ಟ್ರುಗಳು ಬರ್ತಿದ್ದರು. ಹಾಗೆ ಅಲ್ಲಿ ಅನ್ನದಾನ ಎಲ್ಲ ಅದು ನಮ್ಮ ಅಧ್ಯಕ್ಷರ ಲೆಕ್ಕದಲ್ಲಿ, ಲಯನ್ಸ್ ಕ್ಲಬ್ ಅಂದರೆ ಅದು ಸಾಧಾರಣ ಅಧ್ಯಕ್ಷರ ಲೆಕ್ಕದಲ್ಲಿ ಹೋಗ್ತದೆ. ಹಾಗೆ ನಾವು ಅಲ್ಲಿ ಮತ್ತೆ ದೀಪಾವಳಿ ಆಚರಣೆ ಮಾಡಿದೆವು, ಮತ್ತು DG ಎಲ್ಲ ಮಾಡಿದೆವು. ಮತ್ತು ಅನೇಕ ಕಾರ್ಯಕ್ರಮ, ಪುಸ್ತಕ ಕೊಡುವಂಥ ಕಾರ್ಯಕ್ರಮ ಇರಲಿ, ಮತ್ತು ವೈದ್ಯಕೀಯ ಶಿಬಿರ ಇರಲಿ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಲಯನ್ಸ್ ಕ್ಲಬ್ಬಿನಲ್ಲಿ ಒಂದು ಸಮಾಧಾನ ಆಗಿದೆ ನಮಗೆ. ಅಂದರೆ ಯಾವುದೇ ಕಾರ್ಯಕ್ರಮ ಮಾಡುವುದಾದರೂ ಅದಕ್ಕೆ ನನಗೆ ಒಂದು ಸಮಾಧಾನ ಸಿಕ್ಕಿದರೆ ಮಾತ್ರ ನೆಮ್ಮದಿ ಆಗುದು. ಹಾಗೆ ಒಂದು ನೆಮ್ಮದಿ ಅಂತ ಸಿಕ್ಕಿದೆ. ಯಕ್ಷ ಭಾರತ ಸೇವಾ ಪ್ರತಿಷ್ಠಾನದಲ್ಲಿ ಹಾಗೆ ಅದರಲ್ಲಿ ನಮಗೆ ಒಳ್ಳೆಯ ರೀತಿಯ ಸ್ಪಂದನೆ ಸಿಕ್ಕಿದೆ.
ನಮ್ಮ ಮಕ್ಕಳ ಪೋಷಕರು ಅಂದರೆ ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡ್ತಾರೆ. ಯಾವುದಕ್ಕೆ ಅವರು ಆಗುವುದಿಲ್ಲ ಅಂತ ಇಲ್ಲ. ಮಕ್ಕಳ ಪೋಷಕರು ನಾವು ಪ್ರತಿ ಒಂದು ಕಾರ್ಯಕ್ರಮವನ್ನು ರೂಪಿಸುವಾಗಲೂ ಅದು ಎಲ್ಲ ನನಗೆ ಬಿಟ್ಟು ಬಿಡ್ತಾರೆ. ಯಾಕೆಂದರೆ ಅವರ ವಿರೋಧ ಇರುವುದಿಲ್ಲ, ನನಗೆ ಎಲ್ಲ ಬಿಟ್ಟಿರ್ತಾರೆ. ಹಾಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಹೊಸ ಹೊಸ ಪ್ರಸಂಗವನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಪ್ರಸಂಗ ಆಗುವ ಸ್ಥಳಕ್ಕೆ ಬಸ್ಸುಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿ ಬರುವಾಗ ನಮಗೆ ಒಂದು ಒಳ್ಳೆಯ ರೀತಿಯ ಅನುಭವ ಸಿಗ್ತದೆ. ಹಾಗೆ ಒಂದು ನಮ್ಮ ಟೈಮ್ ಸಹ ಪಾಸ್ ಆಗ್ತದೆ, ಒಂದು ಉತ್ತಮ ವೇದಿಕೆ ಸಿಗ್ತದೆ. ಪ್ರತಿ ಕಡೆಯಲ್ಲಿ ನಮಗೆ ಸನ್ಮಾನ, ಮಕ್ಕಳಿಗೆ ಪ್ರಶಂಸೆ ಎಲ್ಲ ನಮಗೆ ಸಿಗ್ತದೆ. ಕೆಲವು ಕಡೆಯಲ್ಲಿ ಭಯಂಕರ ಅಂದರೆ ಎಲ್ಲ ರೀತಿಯಿಂದಲೂ ನಮ್ಮ ಅಂದರೆ ಆ ಒಂದು ನಮ್ಮನ್ನೊಂದು ಭಕ್ತಿಯಿಂದ ಇದು ಮಾಡ್ತಾರೆ. ಭಕ್ತಿಯಿಂದ ಈಗ ಒಂದು ಯಕ್ಷಗಾನವನ್ನು ಒಂದು ಆರಾಧನಾ ರೂಪದಲ್ಲಿ ಹೇಗೆ ಅದನ್ನು ಪೂಜಿಸ್ತಾರೋ ಅದೇ ರೀತಿ ನಮಗೆ ಸಹ ಒಂದು ರೀತಿಯ ಆರಾಧನಾ ರೂಪದಲ್ಲಿ ನಮಗೆ ಸಿಗ್ತದೆ. ಯಾಕೆಂದರೆ ಒಂದು ವ್ಯಕ್ತಿ ಒಂದು ವೇಷ ಹಾಕಿದಾಗ, ಉದಾಹರಣೆಗಾಗಿ ಒಂದು ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಶ್ರೀದೇವಿಯ ಒಂದು ವೇಷವನ್ನು ನೋಡುವಾಗಲೇ ನಮಗೆ ಭಕ್ತಿ ಮೂಡ್ತದೆ. ಹಾಗೆ ವಿಷ್ಣುವಿನ ವೇಷವನ್ನು ನೋಡಿದಾಗಲೇ ನಮಗೆ ಭಕ್ತಿ ಮೂಡ್ತದೆ. ಇದು ಬೇರೆ ಯಾವುದರಲ್ಲಿ ಇದು ಸಿಗುವುದಿಲ್ಲ. ಭಕ್ತಿ ಎನ್ನುವಂಥದ್ದು ಯಕ್ಷಗಾನ ಪ್ರಸಂಗದಲ್ಲಿ ಸಿಗ್ತದೆ. ಯಕ್ಷಗಾನ ಅಂದರೆ ಇದು ಅಷ್ಟು ಮಟ್ಟದ ಅದಕ್ಕೆ ಬೆಲೆ ಇದೆ. ಮತ್ತೆ ಮುಂಚಿನವರೆಲ್ಲ ಹೇಳ್ತಾರೆ, ಒಂದು ಯಕ್ಷಗಾನ ಮಾಡಿಸಿದರೆ ಅದಕ್ಕೆ 7 ಧರ್ಮ ನೇಮದ ಪವರ್ ಉಂಟಂತೆ, ಅಷ್ಟೊಂದು ಪವರ್ ಉಂಟಂತ ಮುಂಚಿನವರು ಹೇಳಿದರು. ನನ್ನ ಅನುಭವ ಪ್ರಕಾರ ನನ್ನನ್ನು ಮೇಲೆ ಎತ್ತಿದ್ದೇ ಯೋಗ ಮತ್ತು ಯಕ್ಷಗಾನ ಅಂತ ಹೇಳ್ಬೋದು. ನನಗೆ ಮುಂಚೆ ಧೈರ್ಯವೇ ಇರಲಿಲ್ಲ, ಆದರೆ ಈಗ ಧೈರ್ಯವೇ. ಯಾರು ಹೇಳಿ ಹೇಳಿದರೂ ನಾನು ಅದನ್ನು ಅವರಿಗೆ ಬೆನ್ನು ತಟ್ಟು ಪ್ರೋತ್ಸಾಹಿಸುವುದೇ, ಮಾಡಿ ಮಾರ್ಯಾರೆ ನಾನಿದ್ದೇನೆ ಅಂತ. ಹಾಗೆ ಇಂತಹ ಒಂದು ಸಾಧನೆಯ ಒಂದು ವಿಶೇಷ ಕ್ಷಣದಲ್ಲಿ ನಿಮ್ಮ ತಾಯಿ ಆ ಭಗವತಿ ಯೋಗ ಮಂಡಳದಲ್ಲಿ ಅಧ್ಯಕ್ಷರಾಗುವಂತಹ ಯೋಗಭಾಗ್ಯವೂ ಸಿಕ್ಕಿರುವಂಥದ್ದು. ಈ ಒಂದು ಯೋಗ ಮಂಡಳದ ಬಗ್ಗೆ ನಾವು ಅಂದರೆ ಇಲ್ಲಿ ಭಗವತಿ ದೇವಸ್ಥಾನದ ಪರಿಸರಕ್ಕೆ ಬಂದ ನಂತರ ನಾವು ಭಗವತಿಯಲ್ಲಿ ಒಂದು ಅನುಗ್ರಹ ಬೇಡದೆ ನಾವು ಎಲ್ಲಿಗೂ ಹೋಗುವುದಿಲ್ಲ. ಒಂದು ವೇಳೆ ಅನುಗ್ರಹ ಬೇಡದೆ ಹೋದರೆ ಅವತ್ತು ನಮಗೆ ಸಕ್ಸಸ್ಸು ಆಗುವುದಿಲ್ಲ, ಇದು ಗ್ಯಾರಂಟಿ. ಹಾಗೆ ನಾವು ಅವರ ಹತ್ರ ಬೇಡಿ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾವು ಯಾವುದನ್ನು ಸ್ಟಾರ್ಟ್ ಮಾಡೋದು. ಹಾಗೆ ಅಲ್ಲಿ ನಾವು ಯಾವುದೇ ಕೆಲಸ ಮಾಡಿದರೂ ನಮಗೆ ಇಷ್ಟರವರೆಗೆ ಏನೂ ತೊಂದರೆ ಆಗಲಿಲ್ಲ. ಭಗವತಿ ಯುವಕ ಮಂಡಲದಲ್ಲಿ ನಾನು ಅಧ್ಯಕ್ಷ ಆಗಿ ಈಗ ಗೌರವ ಅಧ್ಯಕ್ಷ ಆಗಿದ್ದೇನೆ. ಭಗವತಿ ಯುವಕ ಮಂಡಲದಲ್ಲಿ ಸಹ ನಾನೊಂದು 23 ಯಕ್ಷಗಾನ ಆಯಿತು. ಅಲ್ಲಿ ಪ್ರತಿ ವರ್ಷ ಒಂದೊಂದು ಯಕ್ಷಗಾನ ಆಗ್ತದೆ, 23 ಯಕ್ಷಗಾನ ಆಗ್ತದೆ. ಹಾಗೆ ಅದೊಂದರೆ ನಾವೊಂದು 10 ಜನ ಸೇರಿ ಮಾಡುವಂಥದ್ದು. ಹಾಗೆ ನಮ್ಮಲ್ಲಿ ಏನು ಇರುವುದಿಲ್ಲ, ಬಂಡವಾಳ ಏನು ಇರುವುದಿಲ್ಲ. ಆದರೆ ಯಕ್ಷಗಾನ ಆಗಿ ಹೋಗುವಾಗ ನಮಗೆ ಒಂದು 100 ರೂಪಾಯಿ ಆದರೂ ಉಳಿಕೆ ಅಲ್ಲದೆ ನಮಗೆ ಯಾವುದೇ ಲಾಸ್ ಆಗುವುದಿಲ್ಲ. ಇಂತಹ ಒಂದು ಕ್ಷಣಗಳನ್ನು ನಾವು ಭಗವತಿ ದೇವಸ್ಥಾನದಲ್ಲಿ ನೋಡ್ತೀವಿ. ನಮಸ್ತೆ. ನಾವು ಈ ಯಕ್ಷಭಾರತ ಸೇವಾ ಸಂಸ್ಥೆಯ ಪೋಷಕರು ಹೌದು, ಸದಸ್ಯರು ಹೌದು. ನಮ್ಮ ಮಕ್ಕಳಿಗೆ ಯಕ್ಷಗಾನ ಕಲಿಸಬೇಕು ಅಂತ ತುಂಬ ಆಸೆ ಇತ್ತು. ಇಲ್ಲಿ ನನ್ನ 2 ಮಕ್ಕಳು ಯಕ್ಷಗಾನ ಕಲಿತಾ ಇದ್ದಾರೆ. ಯಕ್ಷಗಾನ ಅಂದರೆ ನಾಟ್ಯ ತರಗತಿ ಮಾತ್ರವಲ್ಲದೆ ಚಂಡಮದ್ದಳೆ ತರಗತಿಯನ್ನು ಕೂಡ ಕಲಿತಾ ಇದ್ದಾರೆ. ನಮಗೆ ಇಲ್ಲಿ ಯಕ್ಷಪ್ರಿಯರಾದಂತಹ ಶ್ರೀಯುತ ಸಂಜೀವ ಪೂಜಾರಿ ಅವರು ಈ ಯಕ್ಷಗಾನವನ್ನು ಆರಂಭಿಸಿದರು. ಹಾಗೆಯೇ ಹೆಮ್ಮೆಯ ಗುರುಗಳು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಸಬ್ಬನ್ನಕೋಡಿ ರಾಂಭಟ್ ಇವರ ಶಿಷ್ಯರಾಗುವುದು ಅಂತೇಳಿದರೆ ತುಂಬ ಹೆಮ್ಮೆಯ ವಿಷಯ. ತುಂಬ ಚೆನ್ನಾಗಿ ತರಗತಿ ನೀಡುವಂತಹ ಒಂದು ಸಂಸ್ಥೆ ಇದು. ಲಯನ್ ಸಂಜೀವ ಪೂಜಾರಿ ಅವರಿಗೆ ಒಂದಲ್ಲ ಎರಡಲ್ಲ ಅದೆಷ್ಟೋ ರೀತಿಯಾಗಿರುವಂತಹ ಸನ್ಮಾನಗಳು, ಗೌರವಗಳು, ಪುರಸ್ಕಾರಗಳು ಸಿಕ್ಕಿರುವಂಥದ್ದು ಗಮನಿಸ್ಬೋದು. ಯಾಕಂದರೆ ನಿಮ್ಮ ಕಚೇರಿ ಒಳಗೆ ನುಗ್ತಾ ಇದ್ದಾಗಲೇ ನಿಮ್ಮ ಆ ಒಂದು ಕೂತ್ಕೊಳ್ಳುವಂತಹ ಕುರ್ಚಿ ಟೇಬಲ್ಗಳು ಬಿಟ್ಟರೆ ಸುತ್ತಮುತ್ತಲು ಕಾಣದು ಪ್ರಶಸ್ತಿಗಳ ಸರಮಾಲೆಗಳನ್ನು ಒಮ್ಮೆ ಗಮನಿಸುವುದಾದರೆ ಸನ್ಮಾನ ಅಂದರೆ ನನಗೆ ಈಗಾಗಲೇ ಸಾಧಾರಣ ಒಂದು 30ರ ಮೇಲೆ ಸನ್ಮಾನ ಆಗಿದೆ. ಕೆಲವು ದೊಡ್ಡ ದೊಡ್ಡ ಸನ್ಮಾನ ಆಗಿದೆ, ಕೆಲವು ಚಿಕ್ಕದು. ನಾನಂದರೆ ಈಗ ಕೆಲವು ಸನ್ಮಾನಗಳೆಲ್ಲ ಮನೆಯಲ್ಲಿ ಇದೆ, ಅದು ಕೆಲವು ನಮ್ಮ ಆಫೀಸಿನಲ್ಲಿ ಇಟ್ಟಿದ್ದೇನೆ. ಹಾಗೆ ನೋಡಿದರೆ ಹೋದ ಪ್ರತಿ ಕಡೆಯಲ್ಲಿ ನಮಗೆ ಸನ್ಮಾನ ಮಾಡ್ತಾರೆ. ಹಾಗೆ ನನಗೆ ಅದು ಭಾರಿ ಒಂದು ಖುಷಿಯನ್ನು ಕೊಟ್ಟಿದೆ. ನಿಮ್ಮ ಈ ಒಂದು ವೃದ್ಧಿಯಲ್ಲಿ ಅಥವಾ ನಿಮ್ಮೊಂದು ಈ ಒಂದು ಸಮಾಜಮುಖಿ ಆಗಿರುವಂತಹ ಸಂದರ್ಭದಲ್ಲಿ ನಿಮಗೆ ಮರೆಯಲಾಗದಂತಹ ಒಂದು ವಿಶಿಷ್ಟವಾಗಿರುವಂತಹ ಕ್ಷಣ, ಸನ್ಮಾನ, ಎರಡನ್ನು ಹೇಳಿ. ನನಗೆ ಅಂದರೆ ಶಾಮಿಯಾನ ಮಾಲಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಬಗ್ಗೆ ಒಂದು ಸನ್ಮಾನ ಮಾಡಿದರು ಕಳೆದ ವರ್ಷ. ಅದು ಬಂಟ್ವಾಳದ ಸ್ಪರ್ಶ ಕಲಾ ಮಂದಿರದಲ್ಲಿ. ಆವತ್ತು ನನಗೆ ಒಂದು ಭಾರಿ ಖುಷಿ ಆಯಿತು.
ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ನನಗೆ ಒಂದು ಸನ್ಮಾನ ಮಾಡಿದರಂತ ಹೇಳುವಾಗ ನನಗೆ ಅದೊಂದು ಸಂತಸ ಕ್ಷಣ, ಒಂದು ಮರೆಯಲಾದ ಕ್ಷಣ. ಹಾಗೆ ನಮ್ಮ ಯಕ್ಷೋತ್ಸವ ಹಲಿಕೆ ಚೆಂಡುಕಲೆಯಲ್ಲಿ ಚೆಂಡುಕಲ ಎಂಬಲ್ಲಿ ನನಗೆ ಯಕ್ಷೋತ್ಸವ ಅಂದರೆ ಯಕ್ಷಗಾನದ ಇದರಲ್ಲಿ ಉತ್ತಮ ಸಂಘಟಕ ಎನ್ನುವಂಥ ಒಂದು ಬಿರುದನ್ನು ನೀಡಿ ನನಗೆ ಅಲ್ಲಿ ಸನ್ಮಾನ ಮಾಡಿದರು. ಅದು ಸಹ ಒಂದು ಅವರು ಆ ಊರಿನವರೆಲ್ಲ ಸೇರಿ ಒಳ್ಳೆ ಯಕ್ಷಗಾನದವರು ಇದ್ದರು, ಅವರೆಲ್ಲ ಸೇರಿ ಮಾಡಿದಂಥ ಒಂದು ಸನ್ಮಾನ ನನಗೆ ಒಂದು ಶ್ರೇಷ್ಠವಾದ ಸನ್ಮಾನ. ಹಾಗೆ ಈ ಯಕ್ಷ ಸಂಘಟನೆಯಲ್ಲಿ ಯಕ್ಷಗಾನ ವಿಟ್ಲದಲ್ಲಿ ಎಲ್ಲಿಯೇ ಆಗಲಿ, ಎಲ್ಲಿ ಯಕ್ಷಗಾನ ಆದರೂ ಪ್ರಥಮವಾಗಿ ಭೇಟಿ ಮಾಡೋದು ನನ್ನನ್ನು. ಅಂದರೆ ಅದು ಅಲ್ಲಿಯವರೆಗೆ ಮುಟ್ಟಿದೆ. ನಮ್ಮ ಯಕ್ಷಗಾನ ಅಂದರೆ ಪ್ರಥಮವಾಗಿ ನನ್ನನ್ನು ಬಂದು ಮಾತಾಡ್ತಾರೆ, ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೋಡ್ಬೋದು, ವಿಶಿಷ್ಟ ಕ್ಷಣಗಳನ್ನು ಗಮನಿಸುವುದು. ಕಡೆಯದಾಗಿ ಯಾರಿಗೆ ಲಯನ್ ಸಂಜೀವ್ ಪೂಜಾರಿ ಅವರು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು, ನನ್ನಿಷ್ಟು ಸಾಧನೆಗೆ ಕಾರಣಕರ್ತರಾದವರು ಇವರು, ನಿಮಗೆ ನಮಸ್ಕಾರ ಹೇಳ್ತೇನೆ ಅಂತ ಹೇಳಿದರೆ ಯಾರಿಗೆ? ನಾನೆಂದರೆ ವಿಟ್ಲಕ್ಕೆ ಬಂದು ವಿಟ್ಲದಲ್ಲಿ ಸಾಧಾರಣ 91-92ರಲ್ಲಿ ಭಾರತ್ ಫರ್ನಿಚರ್ ಎಂಬ ಘಟಕವನ್ನು ಮಾಡಬೇಕಂತ KFCಯಲ್ಲಿ ಲೋನ್ ಮಾಡಬೇಕಂತ ಅದರಲ್ಲಿ ಪ್ರಯತ್ನ ಪಡ್ತಾ ಇದ್ದೆ. ಆಗ ಅದಕ್ಕೆ ನನಗೆ ಲೋನ್ ಆಗಲಿಲ್ಲ. ಆ ಟೈಮಲ್ಲಿ ಅಂದರೆ ನನಗೆ ಇಲ್ಲಿ ವಿಟ್ಲದವರು ಒಬ್ಬರು ಆತ್ಮೀಯರು, ನನ್ನ ಅಂದರೆ ವ್ಯಕ್ತಿ ಮುಸ್ಲಿಮರವರು, ವಿ ಅಬ್ದುಲ್ ಖಾದರ್ ಅಂತ. ಆ ವ್ಯಕ್ತಿ ನನ್ನನ್ನು ಹೀಗೆ ಕರೆದು ಕೂತೊಲಿಸಿ ಹೇಳಿದರು, ಮಿಲ್ಲುದಲ್ಲ ಮನ್ಪುಜರ ಇರ್ದಾಯ್ತಾ ತಿರ್ಕೊಂಡಿರ ಇರ್ನ ಮಿಲ್ಲುದಲ್ಲ ಆಪುಜತ ಅಂತ ಕೇಳಿದರು. ಆಗ ನಾನು ಅವರ ಹತ್ರ ಹೇಳಿದೆ, ಯಾನು ಇಂಚ ಮನ್ಪುಣೆ ಮಾರಿದೆ ಇಂಕ ಕಾಸುದಲ್ಲ ಆಪುಜಿ, ಯಾನು ಮಿಲ್ಲು ಮನ್ಪುಣ ಅಂದಾಜಿಡಿ ಇಜ್ಜಿ ಅಂಚ ಯಾನ ಇನ್ನು ಬಿಡ್ತೆ ಅಂತ ಹೇಳಿದರು. ಆಗ ಆ ಟೈಮಲ್ಲಿ ಅವರು ಹೇಳಿದರು, ನಮ್ಮ 2 ಜನ ಪಾರ್ಟ್ನರ್ಡ್ ಏನು ಮನ್ಪುಗ ಇರಲ್ಲ ಎಲ್ಲ ಪಾರ್ಟ್ನರ್ಡ್ ಮನ್ಪುಗ ಅಂತ ಹೇಳಿ ನಾಳೆಗೆ ಬ್ಯಾಂಗ್ಳೂರಿಗೆ ಹೋಗಿ ಮೆಷನ್ ಎಲ್ಲ ತರುವ, ನನ್ನಲ್ಲಿ ಎಲ್ಲ ಮೆಷನ್ ಉಂಟು, ಗೀಸುಲಿ ಕಟ್ಟಿಂಗ್ ಖರ್ಚುಲಿ ಎಲ್ಲ ಮೆಷಿನ್ ಉಂಟು, ಅದನ್ನೆಲ್ಲ ತರುವಂತ ಅವರು ನಾವು ಬ್ಯಾಂಗ್ಳೂರಿಗೆ ಹೋಗಿ 10 ದಿವಸದಲ್ಲಿ ನಾವು ಎಲ್ಲ ಮೆಷಿನನ್ನು ತಂದೆವು. ಹಾಗೆ ನಾನು ಈ ರೀತಿಯ ಈ ಮಟ್ಟಕ್ಕೆ ಏರಬೇಕಿದ್ದರೆ ನನಗೆ ಪ್ರಧಾನ ಕಾರಣರು ಅಂತ ಹೇಳಿದರೆ ವಿ ಅಬ್ದುಲ್ ಖಾದರ್ ಅಂತ ಹೇಳ್ಬೋದು. ಹಾಗೆ ಈ ಸಮಯದಲ್ಲಿ ನನ್ನನ್ನು ಗುರುತಿಸಿದವರು ಅವರು. ಆ ಟೈಮಲ್ಲಿ ವಿಟ್ಲದ ಊರದ ಮಾತ್ರ ಜನಕುಲ ಬರಬಾದು ಕಲಾಭಿಮಾನಿಲಿತ್ತಿನಂಚಿನ ದಕ್ಷಿಣ ಕನ್ನಡ ಕಾಸರಗೋಡದ ಮಾತರಿದ ಕಲಾ ರಸಿಕರನ ಬರಬಾದು, ತೂಪಿನಂಚಿನ ಮಾತ್ರ ವೀಕ್ಷಕರ ಬರಬಾದು, ಮಾಮಲ್ಲ ಮಟ್ಟದ ಸಾಧನ ಮಂತರು ಖಂಡಿತವಾದ ಈ ಸಾಧನೆಗೆ ಅವೇತೋ ಜನ ನನ್ನ ದುಂಬುಗೆ ಇಂಚು ನನ್ನ ಮಾಲ್ಪೋಡು ಯಾನಿಂಚಿನ ಸಾಧಿಗೆ ಬರಡು ಬಂತಿನಂಚಿನ ಮಾರ್ಗದರ್ಶನಲ್ಲ ದಿಯರು ಬಾರಿ ಶೋಕದ ಈ ಕ್ಷಣಕ್ಕೆ ಮಾತರಿದ್ದ ವೀಕ್ಷಕರ ಬರಬಾದು. ಸೊಲ್ಮೆಲು ಸೊಲ್ಮೆಲು ಸೊಲ್ಮೆಲು.